श्रीगुरुभ्यो नमः। हरि ओं। ब्रह्मरुद्रादिवन्द्यं त्वां भजे वेङ्कटनायकं निवारयाश्वनिष्ठानि साधेष्ठानि माधव। श्रियःकान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वाणिते करवाण्यंब चरणौ हृदि सर्वदा मद्वाक्यसरणिर्भूया श्रीमदाचार्यभावक श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो। स्वस्तिस्तु सतामशेषसन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भविष्योत्तरपुराणे शतानन्दजनकसंवादे सूतशौनकसंवादे श्रीवेङ्कटेशमाहात्म्ये अद्य प्रारभ्यते। हरिः ओम्। श्रीवेङ्कटलसच्छैल वासीदासी कृतामरः ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂಬುದಾಗಿ ನಾಣ್ಣುಡಿಯನ್ನು ನಾವು ಕೇಳಿದ್ದೇವೆ. ಪರಮ ಶ್ರೇಷ್ಠ ಸಂಸ್ಕೃತಿಯಿಂದ ಭೂಯಿಷ್ಠವಾದ ದೇಶ ಭಾರತ ದೇಶ. ಈ ಭಾರತ ದೇಶದಲ್ಲಿರುವಷ್ಟು ಪವಿತ್ರವಾದ ನದಿ, ಗುಡಿಗೋಪುರಗಳು, ಕ್ಷೇತ್ರಗಳು, ಸಜ್ಜನರ ಅವತಾರ, ಶಾಂತಿ ನೆಮ್ಮದಿಗಳು, ಎಂತಹ ಅನಾಹುತಗಳು ಬಂದರೂ ಕೂಡ ಅದನ್ನು ತಮ್ಮ ಮಾನಸಿಕ ಮತ್ತು ದೈವಿಕವಾದ ಬಲದಿಂದ ಗೆದ್ದ ಅನೇಕ ಮಹನೀಯರ ಚರಿತ್ರೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಅಂತಹ ಒಂದು ಪರಮ ಪವಿತ್ರವಾದ ಈ ಭೂಮಿಯಲ್ಲಿ ನಾವು ಜೀವನ ಮಾಡುವಾಗ ವೈರಾಗ್ಯಕ್ಕೋಸ್ಕರವಾಗಿ ಭಗವಂತನ ಸನ್ನಿಧಾನವನ್ನು ಸರ್ವತ್ರ ತಿಳಿಯಲಿಕ್ಕೋಸ್ಕರವಾಗಿ ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಎನ್ನುವ ಇರುವು ನಮ್ಮ ಮನಸ್ಸಿಗೆ ಬರಬೇಕಾಗಿದೆ. ಆದ್ದರಿಂದ ಅದಕ್ಕಾಗಿ ಸ್ಮೃತಿಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ ಎಂಬುದಾಗಿ ಸ್ಮರಣ ಮಾಡೋಣದರಿಂದ, ಶ್ರವಣ ಮಾಡೋಣದರಿಂದ, ಕೀರ್ತನಾದಿಗಳಿಂದ ಸಜ್ಜನರಿಗೆ ಅಮೋಘವಾದ ಅನುಗ್ರಹವನ್ನು ಮಾಡುವ ಭಗವಂತ ಸಜ್ಜನರಿಗಾಗಿ ನಾನಾವತಾರಗಳನ್ನು ಮಾಡಿದ್ದಾನೆ. ಆ ಅವತಾರಗಳಲ್ಲಿ ಒಂದು ಅವತಾರ ಶ್ರೀಕೃಷ್ಣಾವತಾರ. ದ್ವಾಪರ ಯುಗದ ಕಲಿಯುಗದ ಸಂಧಿಕಾಲದಲ್ಲಿ ಅವತಾರವನ್ನು ಮಾಡಿದ ಶ್ರೀಕೃಷ್ಣ ಅದೇ ಅವತಾರಿಯಾಗಿ ಅದನ್ನೇ ಮುಂದುವರಿಸುತ್ತಾ ಕಲಿಯುಗದಲ್ಲಿ ಅವತಾರವಿಲ್ಲವಾದ್ದರಿಂದ ಶ್ರೀನಿವಾಸನಾಗಿ ಪದ್ಮಾವತಿ ಪರಿಣಯವನ್ನು, ಪಂಢರಾಪುರದಲ್ಲಿ ವಿಠ್ಠಲನಾಗಿ ಅದೇ ಕೃಷ್ಣ ಪರಮಾತ್ಮನೇ ಬಂದು ನಿಂತಿದ್ದಾನೆ. ತೀರ್ಥಯಾತ್ರೆಗಳನ್ನು ಮಾಡಬೇಕಾದದ್ದು, ಮಾಡ್ತಾ ಇರುವುದು ಭಾರತೀಯರ ಆದ್ಯ ಕರ್ತವ್ಯ. ಈ ರೀತಿಯಾಗಿ ಜೀವನದಲ್ಲಿ ಆಸೇತು ಹಿಮಾಚಲ ಸಂಚಾರ ಯಾತ್ರೆಯನ್ನು ಮಾಡತಕ್ಕಂತಹ ಕ್ರಮ ಭಾರತೀಯರಲ್ಲಿ ಬಹಳ ಸನಾತನವಾಗಿ ನಡ್ಕೊಂಡು ಬರ್ತಾ ಇದೆ. ಅಂಥ ತೀರ್ಥಯಾತ್ರೆಗಳನ್ನು ಮಾಡುವಾಗ ಯಾವುದೋ ಒಂದು ಮೋಜು ಮಸ್ತಿಗಳಿಗಾಗಿ ಹೋಗದಂತೆ ಭಗವದ್ ಅನುಗ್ರಹವನ್ನು ಪಡೆದು ಸ್ನಾನಾದಿಗಳಿಂದ ದೇಹವನ್ನು ಪರಮ ಪಾವಿತ್ರವನ್ನಾಗಿ ಮಾಡಿಕೊಂಡು ತನ್ಮೂಲಕವಾಗಿ ಭಗವದ್ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ. ಸಾತ್ವಿಕ ಪ್ರಕೃತಿಯಾಗಿರತಕ್ಕಂತಹ ವ್ಯಕ್ತಿ ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಪೂರ್ವದಲ್ಲಿ ಪುಣ್ಯತೀರ್ಥ ಜಲಾಪ್ಲುತಃ ಅಂತ ಭಾಗವತ ಅನ್ನತ್ತೆ. ಪುಣ್ಯತೀರ್ಥಗಳ ಸೇವನೆಯನ್ನು ಮಾಡಬೇಕು, ಸ್ನಾನ ಮಾಡಬೇಕು. ಅದರಿಂದ ಸಜ್ಜನರ ಸೇವೆಗೆ, ಸಾತ್ವಿಕ ವಿಚಾರಗಳಿಗೆ ನಮ್ಮ ಮನಸ್ಸು ಒಗ್ಗೂಡುತ್ತೆ. ಸಜ್ಜನರ ಸಂಪರ್ಕಕ್ಕೆ, ಸಾತ್ವಿಕ ವಿಚಾರಗಳನ್ನು ಕೇಳಲಿಕ್ಕೆ ಬೇಕಾಗುವ ಪಾಪ ಏನಿದೆ, ಅಡ್ಡಿ ಮಾಡುವ ಪಾಪ, ಅದು ನಮಗೆ ನಾಶವಾಗಿ ಪುಣ್ಯ ಸಿಗತ್ತೆ. ಸ್ನಾನಾದಿನಂತಗಳಲ್ಲಿ ಸಾಧು ಸೇವಾ, ಆ ಸ್ನಾನವನ್ನು ಮಾಡೋದರಿಂದ ಸಜ್ಜನರ ಸೇವೆ ಸಿಕ್ಕು, ಸಜ್ಜನರ ಸಂಪರ್ಕದಿಂದ ಸದ್ಧರ್ಮದಲ್ಲಿ ಶ್ರದ್ಧೆ,
ಅದಾದ ಮೇಲೆ ಸಚ್ಚಾಸ್ತ್ರ ಶ್ರವಣದಲ್ಲಿ ಇಚ್ಛೆ, ಅದಾದ ಮೇಲೆ ಸತ್ಕಥಾ ಭಗವತ್ಕಥಾ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿರತಿಂ ಶ್ರಮಯೇವ ಹಿ ಕೇವಲಂ ಎಂಬುದಾಗಿ ಹೇಳಿಕೊಂಡಂತೆ ಸತ್ಕಥೆಯಲ್ಲಿ ಶ್ರವಣ ಬರುತ್ತೆ. ಅದಾದ ಮೇಲೆ ಮನನ, ಅದಾದ ಮೇಲೆ ಧಾರಣ, ಅದರಿಂದ ಧ್ಯಾನ, ಅದರಿಂದ ಜ್ಞಾನ, ಆದ್ದರಿಂದ ಆತ್ಯಂತಿಕವಾದ ಪರಿಪಕ್ವವಾದ ಭಕ್ತಿ, ಅದಾದ ಮೇಲೆ ಪರಮಾತ್ಮನ ಪ್ರಸಾದ, ಅದಾದ ಮೇಲೆ ಆನಂದದ ಆವಿರ್ಭಾವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥದ್ದು ನಮ್ಮಲ್ಲಿ ಬಹಳ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥ ವಿಚಾರ. ತೀರ್ಥಯಾತ್ರೆಯನ್ನು ಮಾಡುವಾಗ ತೀರ್ಥಯಾತ್ರೆಗಳ ಬಗ್ಗೆ ಅನೇಕ ಕ್ಷೇತ್ರದ ಮಹಿಮೆಗಳನ್ನು, ಕ್ಷೇತ್ರಸ್ಥನಾದ ಭಗವಂತನ ನದಿಗಳ ಮಹಿಮೆಯನ್ನು ಕೂಡ ನಮ್ಮ ಪೂರ್ವಜರು ಅನೇಕ ಪುರಾಣಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ಇವುಗಳನ್ನು ನಾವು ಕೇಳಿ ತನ್ಮೂಲಕವಾಗಿ ಕ್ಷೇತ್ರಸ್ಥನಾದ ಭಗವಂತನಲ್ಲಿ ಮಹಿಮೆಯನ್ನು ತಿಳಿದು ಶ್ರದ್ಧೆಯನ್ನು ಪಡೆದು ಭಗವಂತನನ್ನು ಆರಾಧನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿಯೇ ವಾದರಾಜತೀರ್ಥ ಶ್ರೀಪಾದಂಗಳವರು ಸಜ್ಜನರ ಉಪಕಾರಕ್ಕೋಸ್ಕರವಾಗಿ ತೀರ್ಥ ಪ್ರಬಂಧವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಕೈಪಿಡಿ. ಈ ರೀತಿಯಾದ ಕೈಪಿಡಿ ಯಾರ ಬಳಿಯಲ್ಲೂ ಇಲ್ಲ. ನಮ್ಮ ವಾದರಾಜರು ಕ್ಷೇತ್ರದ ಮಹಿಮೆ, ಕ್ಷೇತ್ರಸ್ಥ ಭಗವಂತನ ಮಹಿಮೆ, ನದಿಯ ಮಹಿಮೆ, ಅವನ ಕಾರುಣ್ಯ ಎಲ್ಲವನ್ನೂ ಕೂಡ ಅಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಕೃತದಲ್ಲಿ ಪರಮ ಪವಿತ್ರವಾದ ತಿಂಗಳು ವೈಶಾಖ ಮಾಸ, ಶ್ರೀನಿವಾಸ ಪದ್ಮಾವತಿಯರ ವಿವಾಹವಾದ ಸಂದರ್ಭ. ಈ ಸಂದರ್ಭದಲ್ಲಿ ಭಗವಂತನ ಪರಮ ಪವಿತ್ರವಾದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಘಟ್ಟವನ್ನು ಅನೇಕ ಪುರಾಣಗಳಲ್ಲಿ ವರ್ಣನೆ ಮಾಡಿಕೊಟ್ಟಿದ್ದಾರೆ. ಆ ವರ್ಣನೆಯ ಪ್ರಕಾರವಾಗಿ ಇವತ್ತಿನಿಂದ ನಾವು ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಭವಿಷ್ಯೋತ್ತರ ಖಂಡದಲ್ಲಿ ಬರತಕ್ಕಂತಹ ಮತ್ತು ಅನೇಕ ಪುರಾಣಗಳಲ್ಲಿ ಬರತಕ್ಕಂತಹ ಶ್ರೀನಿವಾಸನ ಮತ್ತು ವೆಂಕಟಾಚಲದ ಮಹಿಮೆಯನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ. ಅಷ್ಟನ್ನು ಹೇಳಲಿಕ್ಕಾಗದೇ ಇದ್ದರೂ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳಿದರೂ ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಸ್ವಲ್ಪವಾದರೂ ಕೇಳಿದ್ರೆ ನಮಗೆ ಹೆಚ್ಚಿನ ಪುಣ್ಯ ಬರುತ್ತೆ ಎನ್ನುವ ಉದ್ದೇಶದಿಂದ ಈ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊದಲಿಗೆ ಸೂತ ಶೌನಕರ ಸಂವಾದ, ಶತಾನಂದ ಜನಕ ಮಹಾರಾಜರ ಸಂವಾದವನ್ನು ನಾವಿಲ್ಲಿ ಕೇಳ್ತೇವೆ. ಎಲ್ಲ ಪುರಾಣಗಳ ಕರ್ತೃಗಳು ವೇದವ್ಯಾಸ ದೇವರೇ. ಪುರಾಣಗಳನ್ನು ಬರೆದದ್ದಕ್ಕೆ ಕಾರಣ ವೇದವ್ಯಾಸ ದೇವರು ಯಾಕೆ ಬರೆದರು ಅನ್ನುವುದನ್ನು ಕೂಡ ಭಾಳ ಅದ್ಭುತವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಲಿಯುಗದ ಜನರಿಗೆ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ಕಷ್ಟ, ವಿಘ್ನಗಳು. ಕಲಿಲ ಕಾಲ ಕಲಿತ ಕಾಲುಷ್ಯ ದೋಷೇಣ ತತ್ವಕಲನ ಕಲಾವಿಕಲಾನಾಂ ವಿವಿಧ ಸಾಂಸಾರಿಕ ದುಃಖ ಪರಿಶ್ರಮಿಣಾಂ ಸತಾಂ ಅಸ್ಮಿನ್ ಕಲಾವಪಿ ಧರ್ಮಜ್ಞಾನ ವೈರಾಗ್ಯ ಸಂಪತ್ ಸಮೃದ್ಧಿದ್ವಾರ ಸಮಸ್ತ ಮಂಗಲಾವಾಪ್ತಯೇ ಅಮೃತಾಯ ಶೇಷಾಚಲ ನಿವಾಸಿನಃ ಶ್ರೀನಿವಾಸಸ್ಯ ಕಲ್ಯಾಣ ಕಥಾಂ ಪ್ರಸ್ತಾವಯಿತು ಸೂತಂ ಪೃಚ್ಛತಿ ಎಂಬುದಾಗಿ ಪ್ರಾರಂಭ ಮಾಡುತ್ತಾರೆ. ಪರಮ ಕಾರುಣಿಕರಾಗಿರ್ತಕ್ಕಂತಹ ಶೌನಕರು ಪರಮಶ್ರೇಷ್ಠವಾದ ನೈಮಿಷಾರಣ್ಯದಲ್ಲಿ ಬಂದ ಸೂತರನ್ನು ಕಲಿಯ ಕಾಲದಿಂದ ಕಲುಷಿತವಾದ ದೋಷಪೂರಿತವಾದ ಜೀವನವನ್ನು ಪಡೆದ ಜನರು ತತ್ವಾಕಲನ ಕಲಾವಿಕಲಾನಾಂ ತತ್ವ ವಿಷಯಗಳನ್ನು ಪಡೆಯಲಿಕ್ಕೆ ಅನರ್ಹರಾಗಿರುವ ಸಂದರ್ಭದಲ್ಲಿ, ಕಾರಣ ವಿವಿಧ ಸಾಂಸಾರಿಕ ದುಃಖದ ಶ್ರಮದಿಂದ ಖಿನ್ನರಾದ ಸಜ್ಜನರ ದುಃಖ ಪರಿಹಾರಕ್ಕೋಸ್ಕರವಾಗಿ ಕಲಿಯುಗದಲ್ಲೂ ಸಜ್ಜನರಿಗೆ ಉದ್ಧಾರವಾಗಲಿ ಎಂಬತಕ್ಕಂಥ ಉದ್ದೇಶದಿಂದ ಧರ್ಮಜ್ಞಾನ ವೈರಾಗ್ಯಾದಿಗಳ ಸಂಪತ್ ಸಮೃದ್ಧಿ ಅವರಿಗೆ ಸಿಕ್ಕು ಸಮಸ್ತ ವಿಧವಾಗಿರತಕ್ಕಂಥ ಮಂಗಳವನ್ನು ಪಡೆದು ಮೋಕ್ಷವನ್ನು ಶೇಷಾಚಲ ನಿವಾಸಿಯಾದ ಶ್ರೀನಿವಾಸನ ಪರಮಾನುಗ್ರಹ ಸಜ್ಜನರಿಗೆ ದೊರೆಯಲಿ ಎಂಬತಕ್ಕಂಥ ಉದ್ದೇಶದಿಂದ ಕಲ್ಯಾಣಕಾಂಡವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ದರಿಂದ
ಇದನ್ನು ಕೇಳುವುದರಿಂದ ಅನೇಕ ವಿಧವಾಗಿರತಕ್ಕಂಥ ದುಃಖಗಳ ಪರಿಹಾರವಾಗತಕ್ಕಂಥದ್ದು ನಮಗೆ ಆಗತ್ತೆ. ಆದ್ದರಿಂದ ಇನ್ನೊಬ್ಬರು ಕೂಡ ವ್ಯಾಖ್ಯಾನವನ್ನು ಮಾಡ್ತಾ ಅಂತಾರೆ, ಇಹಲೋಕೆ ಶಾಶ್ವತ ಸ್ವರೂಪಾನಂದಾವಿರ್ಭಾವ ಲಕ್ಷಣಂ ಮೋಕ್ಷಾಖ್ಯ ಪರಮಪುರುಷಾರ್ಥಂ ಸಂಪಾದಯಿತು ಕಾಮಃ ಆದೌ ಗುರುಮುಖೇನ ಶ್ರವಣಮನನಾದಿಭಿಃ ವೇದಾದಿಸಚ್ಚಾಸ್ತ್ರಂ ಸಮಭ್ಯಸ್ಯ ಪರಮಾತ್ಮವಿಷಯಕ ಜ್ಞಾನಂ ಕೃತ್ವಾ ತೇನ ಪರಮಾತ್ಮನಿ ನಿರಂತರ ಭಕ್ತಿಂ ಕುರ್ವನ್ ಮುಕುಂದ ಪ್ರಸಾದಾತ್ ಮುಕ್ತಿಂ ವ್ರಜೇತ್. ಪರಂತು ವೇದಶಾಸ್ತ್ರಾಣಾಂ ಅತ್ಯಂತಂ ದುರವಗಾಹತ್ವಾತ್ ಲೋಕಹಿತಿಚ್ಛಯಾ ಶ್ರೀ ವೇದವ್ಯಾಸೈಃ ವೇದಾರ್ಥೋಪಬೃಂಹಕ ಭಾರತಾಖ್ಯೇತಿಹಾಸ ಭಾಗವತಾದಿ ಪುರಾಣಾನಿ ನಿರ್ಮಿತಾನಿ ಪ್ರಕೃತೇ ಪುರಾಣಂ ನಾಮ ಕದಾ ಪ್ರಾದುರ್ಭಾವ ಎಂಬುದನ್ನೆಲ್ಲ ಹೇಳ್ತಾ ಇದ್ದಾರೆ. ಶಾಶ್ವತ ಸ್ವರೂಪಾನಂದಾವಿರ್ಭಾವ ನಮಗಾಗಬೇಕು. ಅದೇ ಮೋಕ್ಷ. ನಾವು ಅನುಭವಿಸುವ ಎಲ್ಲ ವಿಧವಾದ ಸುಖಗಳು ದುಃಖದಿಂದ ಕೂಡಿದೆ. ಅದು ಹೋಗಬೇಕು. ದುಃಖದಿಂದ ದುಃಖವಿಲ್ಲದೆ ಇರುವ ಸುಖ ನಮಗೆ ಸಿಗಬೇಕು ಅಂದರೆ ಅದು ಮೋಕ್ಷದಲ್ಲಿ ಲಿಂಗಭಂಗಾನಂತರದಲ್ಲಿ ಪರಮಾತ್ಮನ ಪ್ರಸಾದ ರೂಪವಾದ ಅತ್ಯರ್ಥ ಪ್ರಸಾದ ರೂಪವಾದ ಅವನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದು ಗುರುಮುಖದಿಂದ ಸಚ್ಚಾಸ್ತ್ರವನ್ನು ಶ್ರವಣ ಮರಣಾದಿಗಳನ್ನು ಮಾಡಿದಾಗ ವೇದಾದಿ ಸಚ್ಚಾಸ್ತ್ರವನ್ನು ಸಮಭ್ಯಸನ ಚೆನ್ನಾಗಿ ಓದಿದ ಮೇಲೆ ಪರಮಾತ್ಮ ವಿಷಯಕವಾದ ಜ್ಞಾನವನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ನಿರಂತರವಾದ ಭಕ್ತಿಯನ್ನು ಮಾಡ್ತಾ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾನೆ. ಅತ್ಯಂತ ದುರವಗಾಹ್ಯವಾಗಿರತಕ್ಕಂಥದ್ದು ಸಾಮಾನ್ಯರಿಗೆ ಒಳಗೆ ಹೋಗಿ ವೇದಶಾಸ್ತ್ರಾದಿಗಳ ಜ್ಞಾನವನ್ನು ಸಂಪೂರ್ಣ ಮಾಡಿಕೊಳ್ಳಲಿಕ್ಕಾಗದೇ ಇದ್ದವರಿಗೋಸ್ಕರವಾಗಿ ಅಂಥವರ ಹಿತಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಭಾರತ ಭಾಗವತಾದಿಗಳನ್ನು ರಚನೆ ಮಾಡಿದ್ದಾರೆ. ಅದನ್ನು ರಚನೆ ಮಾಡಿ ಸಜ್ಜನರಿಗೆ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅನೇಕ ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಈ ವೆಂಕಟೇಶ ಪುರಾಣ ಎಂಬತಕ್ಕಂಥದ್ದು 12 ಪುರಾಣಗಳಲ್ಲಿ ಇದರ ಮಹಿಮೆ ಬರ್ತಾ ಇದೆ. ಶ್ರೀನಿವಾಸನ ಮಹಿಮೆ ವರಾಹ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ, ಹರಿವಂಶಾಂತರ್ಗತ ಶೇಷಧರ್ಮ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ, ವಾಮನ ಪುರಾಣದಲ್ಲಿ, ಬ್ರಹ್ಮಪುರಾಣದಲ್ಲಿ, ಬ್ರಹ್ಮೋತ್ತರ ಖಂಡಾಂತರ್ಗತದಲ್ಲಿ, ಸ್ಕಾಂದ ಪುರಾಣದಲ್ಲಿ, ಆದಿತ್ಯ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿಂದ 12 ಕಡೆಗಳಲ್ಲಿ ಈ ಒಂದು ಶ್ರೇಷ್ಠವಾಗಿರತಕ್ಕಂತಹ ಪುರಾಣ ವೆಂಕಟೇಶ ದೇವರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಇದು ಯಾರೋ ಸ್ವಕಪೋಲ ಕಲ್ಪಿತವಾಗಿ ಹೇಳಿದ್ದಲ್ಲ, ಪರಮಶ್ರೇಷ್ಠವಾಗಿರತಕ್ಕಂಥದ್ದು. ಆದ್ದರಿಂದ ಇದನ್ನು ನಮ್ಮ ಯೋಗ್ಯತೆ ಇದ್ದಷ್ಟು ಶ್ರವಣ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ. ನಿರ್ವಿಘ್ನವಾಗಿ ಶ್ರೀನಿವಾಸ ಈ ಒಂದು ಕಥಾ ಕಾಲಕ್ಷೇಪವನ್ನು ತಾನು ನೆರವೇರಿಸಿಕೊಡಲಿ ಅಂತ ಕ್ಷೇತ್ರಮೂರ್ತಿಗಳಾದ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತನಾದ ರಾಘವೇಂದ್ರ ಸ್ವಾಮಿಗಳ ಮನದೈವವಾದ ಶ್ರೀನಿವಾಸ ಪದ್ಮಾವತಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಗಣೇಶಾದಿ ದೇವತೆಗಳ ಪ್ರಾರ್ಥನೆಯ ಮೂಲಕವಾಗಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಪುರಾಣದಲ್ಲಿ ಪ್ರಪ್ರಥಮವಾಗಿ ವಿಘ್ನ ಪರಿಹಾರಕ್ಕೋಸ್ಕರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರಿಗೆ ವಿಘ್ನ ಇಲ್ಲ. ವಿಘ್ನ ನಿವಾರಣೆ ಮಾಡುವ ಗಣಪತಿಯನ್ನೇ ಮುಂದಿಟ್ಟುಕೊಂಡು ಭಾರತವನ್ನು ಬರೆಸಿದವರವರು. ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ವಿಘ್ನಗಳಿಲ್ಲ. ಆದರೆ ಮುಂದೆ ಓದುವ ಜನರಿಗೆ, ಶಿಷ್ಯ ಗಣಕ್ಕೆ, ಸಮೂಹಕ್ಕೆ ವಿಘ್ನ ಬರಬಾರದು ಎಂಬತಕ್ಕಂಥ ದೃಷ್ಟಿಯಿಂದ ತಾವು ಈ ಮಂಗಳಾಚರಣೆಯನ್ನು ಪರಮಾತ್ಮನ ಪ್ರಾರ್ಥನಾ ರೂಪವಾದ ಪುರಾಣದಲ್ಲಿ ಬರತಕ್ಕಂತಹ ಅನೇಕ ವಿಷಯಗಳ ಸೂಚಕವಾದ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮರುದ್ರ ಆದಿ ವಂದ್ಯಂ ತ್ವಾಂ, ಬ್ರಹ್ಮ ಮತ್ತು ರುದ್ರಾದಿ ದೇವತೆಗಳು ಸಕಲ ದೇವತೆಗಳಿಂದ ವಂದ್ಯನಾದ ವೆಂಕಟನಾಯಕನಾದ, ಯಾರ ಹೆಸರನ್ನು ಹೇಳುವುದರಿಂದ ವೇಂ ಪಾಪಂ ಕಟತೆ ನಾಶವಾಗುತ್ತೋ ಆತನನ್ನು ನಾನು ಭಜೆ ಸೇವನೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಯಾಕೆ ಅಂದರೆ ಅನಿಷ್ಟಾನಿ ನಿವಾರಯ, ಎಲ್ಲ ವಿಧವಾಗಿರತಕ್ಕಂಥ ಅನಿಷ್ಟಗಳು, ಸಾಧನೆಗೆ ಅಡ್ಡಿ ಮಾಡುವ ಎಲ್ಲ ಅನಿಷ್ಟಗಳನ್ನು ಕಳೆದು ಸಾಧನೆಗೆ ಉಪಯುಕ್ತವಾದ ಇಷ್ಟವನ್ನು ಮಾಡುವಂಥ ಮಾಧವ, ಹೇ ವೆಂಕಟನಾಯಕ ಮಾಧವ,
ಅನುಗ್ರಹ ಮಾಡು ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆಯನ್ನು ಮಾಡ್ತಾ 11 ಅಥವಾ 12 ಅಧ್ಯಾಯಗಳು ಅಂತ ಇದನ್ನು ಗ್ರಹಣ ಮಾಡಿದ್ದಾರೆ. ಮೊದಲನೆಯ ಅಧ್ಯಾಯದಲ್ಲಿ 4 ಯುಗದಲ್ಲಿ ಈ ಬೆಟ್ಟಕ್ಕೆ 4 ಥರದ ಹೆಸರು ಬಂದಿದೆ ಎಂಬುದನ್ನು ನಾಮ ಚತುಷ್ಟಯ ಪ್ರವೃತ್ತಿ ನಿಮಿತ್ತಗಳ ವರ್ಣನೆಯನ್ನು ಮಾಡ್ತಾರೆ ಮೊದಲನೆಯ ಅಧ್ಯಾಯದಲ್ಲಿ. ಎರಡನೇ ಅಧ್ಯಾಯದಲ್ಲಿ ರಮಾದೇವಿ ಮತ್ತು ರಮಾರಮಣನಾದ ಪರಮಾತ್ಮ ವಿಡಂಬನೆಯನ್ನು ಮಾಡುತ್ತಾ ಭೃಗು ಋಷಿಗಳ ಶಾಪವನ್ನು ಪಡೆದವನಂತೆ ವೈಕುಂಠದಿಂದ ಭೂಮಿಗೆ ಬಂದವನಂತೆ ನಟನೆಯ ಕಥೆ, ಅದರ ಕಾರಣ. ಮೂರನೇ ಅಧ್ಯಾಯದಲ್ಲಿ ಶ್ರೀನಿವಾಸ ವಲ್ಮೀಕದಲ್ಲಿದ್ದಾಗ ಧೇನುವಿನಿಂದ ಹಸುವಿನಿಂದ ಕ್ಷೀರಸೇಚನ, ಚೋಳರಾಜನಿಗೆ ಶಾಪ ಇವೆ ಮೊದಲಾದದ್ದನ್ನು ಕೇಳ್ತೀವಿ. 4ನೇ ಸ್ಕಂದದಲ್ಲಿ ಬೃಹಸ್ಪತ್ಯಾಚಾರ್ಯರ ಪರಮಾತ್ಮನ ಸಮಾಗಮದ ಸಂಭಾಷಣೆ. 5ನೇದರಲ್ಲಿ ಬಕುಲ ಶ್ರೀನಿವಾಸರ ಮಾನುಷ ಲೀಲಾ ರೀತಿಗಳನ್ನು ಕಥೆಯನ್ನು ಹೇಳ್ತಾರೆ. 6ರಲ್ಲಿ ಪರಮಾತ್ಮ ಬೇಟೆಗಾರನ ವೇಷ ಹಾಕಿಕೊಳ್ಳೋದು, ಮಕ್ಕಳಿಗೋಸ್ಕರವಾಗಿ ಬಹಳ ದುಃಖ ಪಡ್ತಾ ಇರುವ ಆಕಾಶರಾಜನ ಕಥೆ, ಪದ್ಮಾವತಿ ಉತ್ಪತ್ತಿ, ಅವಳ ಸಂದರ್ಶನ, ಮತ್ತು ವಸುಧಾನ ಎಂಬತಕ್ಕಂಥ ಮಗನ ಉತ್ಪತ್ತಿ, ಇವೆಲ್ಲ ಕಥೆಗಳಲ್ಲಿ ಬಂದಿವೆ 6ನೇದರಲ್ಲಿ. 7ನೇದರಲ್ಲಿ ಪದ್ಮಾವತಿ ಮತ್ತು ಬೇಡ ರೂಪದಲ್ಲಿ ಬಂದ ಶ್ರೀನಿವಾಸನ ಸಮಾಗಮ, ಶಿಲಾಪ್ರಹಾರ. 8ರಲ್ಲಿ ಪುಲಿಂದ ವೇಷಧಾರಿಯಾಗಿ ಶ್ರೀನಿವಾಸನೇ ಪದ್ಮಾವತಿ ನಗರಕ್ಕೆ ಬರೋಣ, ಧರಣೀದೇವಿಯ ಜೊತೆಯಲ್ಲಿ ನಾನಾ ವಿಧವಾದ ಮಾತುಗಳನ್ನಾಡಿ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಸೋಣ. 9ನೇ ಅಧ್ಯಾಯದಲ್ಲಿ ಮಾಂಗಲ್ಯ ಪತ್ರಿಕಾ ಲಾಭ. 10ರಲ್ಲಿ ಸರ್ವದೇವತಾ ಸಮಾಗಮ, ಕೊಲ್ಹಾಪುರದಿಂದ ಲಕ್ಷ್ಮೀದೇವಿಯ ಸಮಾಗಮ. 11 ಮತ್ತು 11ನೇ ಅಧ್ಯಾಯದಲ್ಲಿ ಪದ್ಮಾವತಿ ಪರಿಣಯ ಮೊದಲಾಗಿರತಕ್ಕಂಥದ್ದನ್ನು ಕಲ್ಯಾಣದ ವಿಚಾರವನ್ನು ನಿರೂಪಣೆ ಮಾಡಿದ್ದಾರೆ. ಮೊದಲಿಗೆ ನಮ್ಮ ಸೂತರು ನೈಮಿಷಾರಣ್ಯಕ್ಕೆ ಬಂದಿದ್ದಾರೆ. ಎಲ್ಲಿ ನಿಮಿಷ ಮಾತ್ರದಲ್ಲಿ ದಾನವರ ಕುಲ ನಾಶವಾಯಿತೋ, ಎಲ್ಲಿ ಪರಮಾತ್ಮನ ಚಕ್ರ ಬಂದು ಈ ಜಾಗದಲ್ಲಿ ನೃಸಿಂಹ ಕ್ಷೇತ್ರದಲ್ಲಿ ಪ್ರವಚನಾದಿಗಳನ್ನು ನಡೆಸಿದರೆ ಕಲಿಯ ಬಾಧೆ ಇರೋದಿಲ್ಲ ಅಂತ 10,000 ಜನ ಶೌನಕಾದಿಗಳಿಗೆ ಶ್ರವಣಕ್ಕೆ ಯೋಗ್ಯವಾದ ಜಾಗವನ್ನು ಯಾವ ಜಾಗ ತೋರಿಸಿಕೊಡುತ್ತೋ ಅದು ನೈಮಿಷಾರಣ್ಯ. ಆ ನೈಮಿಷಾರಣ್ಯ ಜಾಗದಲ್ಲಿ ಶೌನಕಾದಿಗಳೆಲ್ಲರೂ ಪ್ರಾತರ್ಹುತಾಶನಃ ಬೆಳಗಿನ ಎಲ್ಲ ವಿಧವಾದ ವೈಶ್ವದೇವಾದಿ ಕರ್ಮಗಳನ್ನು ಅಗ್ನಿಕಾರ್ಯಾದಿಗಳನ್ನು ಮುಗಿಸಿ ತಾವು ಶ್ರವಣಕ್ಕೋಸ್ಕರವಾಗಿ ಸಮಯವನ್ನು ಮಾಡಿಕೊಂಡು ಕೂತಿದ್ದಾರೆ. ಅಲ್ಲಿಗೆ ಸೂತರು ಬಂದಿದ್ದಾರೆ. ಮಹರ್ಷಿಗಳು ಬಂದ ಸೂತರನ್ನು ಶೌನಕರು ಪ್ರಶ್ನೆ ಮಾಡ್ತಾರೆ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ ಬಂದ ಸೂತರನ್ನು ತಮಗೆ ಇಷ್ಟವಾದ ವಿಚಾರವನ್ನು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶೌನಕರು. ಸೂತ ಮಹಾಭಾಗ ಅವರನ್ನು ಪ್ರಶ್ನೆ ಮಾಡುವಾಗಂತಾರೆ, ಹೇ ಸೂತ, ನೀನು ಮಹಾಭಾಗ, ಸರ್ವಶಾಸ್ತ್ರ ವಿಶಾರದ, ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿ ಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋಃ ಮಾಹಾತ್ಮ್ಯಮತುಲಂ ಮುನೇ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕಥಿತಂ ರಂಗಮಾಹಾತ್ಮ್ಯಂ ಅಂತ ವ್ಯಾಖ್ಯಾನಕಾರರುಗಳು ತುಂಬ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರವಣ ಎಂಬತಕ್ಕಂಥದ್ದು ಅವಶ್ಯವಾಗಿ ಮಾಡಲೇಬೇಕು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಶ್ರುತ್ವಾ ಮತ್ವಾ ತಥಾ ಅಧ್ಯಾತ್ಮ ತದಜ್ಞಾನ ವಿಪರ್ಯಯೋ ಸಂಶಯಂಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಅಂತ ಅಪ್ಪಣೆ ಕೊಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮನ ಕಥೆಯನ್ನು ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂದರೆ ದೇವರ ಕಥೆಯನ್ನು ಕೇಳಬೇಕು. ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ
ವ್ರಜಂತಿ ತಚ್ಚರಣರ ಸರೋರುಹಾಂತಿಕಂ. ಏ ಪಿಬಂತಿ ತೇ ಪುನಂತಿ, ಏ ಪುನಂತಿ ತೇ ವ್ರಜಂತಿ. ಭಗವಂತನ ಕಥೆಯನ್ನು ಸಜ್ಜನರ ಬಾಯಿಂದ ಯಾರು ಶ್ರವಣ ಮಾಡ್ತಾರೆ ತಮ್ಮ ಮನಸ್ಸಿನ ಎಲ್ಲ ವಿಧವಾದ ಪಾಪಗಳನ್ನು ನಾಶ ಮಾಡಿಕೊಳ್ತಾರೆ. ಪಿಬಂತಿಯೇ ಭಗವತ ಆತ್ಮನ ಸತಾಂ. ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದ ಸಜ್ಜನರ ಬಾಯಿಂದ ಭಗವಂತನ ಕಥೆಯನ್ನು ಯಾರು ಕೇಳ್ತಾರೆ, ವಿಷಯಗಳಿಂದ ದೂಷಿತವಾದ ಅವರ ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾಗದೆ ದಾನ ಮಾಡಿ ಪ್ರಯೋಜನವಿಲ್ಲ, ಶುದ್ಧವಿಲ್ಲದ ಮನಸ್ಸಿನಿಂದ. ತೀರ್ಥಯಾತ್ರೆ ಮಾಡಿ ಶುದ್ಧವಿಲ್ಲ. ಭಗವಂತನ ಕಥಾಶ್ರವಣ ಮಾಡಿದರೆ ಮನಸ್ಸು, ಅದಕ್ಕೆ ಭಾಗವತದಲ್ಲಂತಾರೆ ಶುದ್ಧಿರ್ನೃಣಾಂ ನತು ತಥೇಡ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನ ದಾನ ತಪಶ್ರುತಾಭಿ ಸತ್ವಾತ್ಮನಾ ಋಷಭತೆ ಯಶಸಿ ಪ್ರವೃದ್ಧ ಸಚ್ರದ್ಧಯ ಶ್ರವಣ ಸಂಹೃತಯ ಯಥಾ ಸ್ಯಾತ್. ವಿದ್ಯೆಯನ್ನು ಓದಿದರೆ ಮನಃಶುದ್ಧಿ ಬರಬೇಕು, ಬರೋದಿಲ್ಲ, ಅಹಂಕಾರ ಬರುತ್ತೆ. ವೇದಾಧ್ಯಯನ ಮಾಡಿದರೆ ಬರೋದಿಲ್ಲ. ಆದರೆ ಭಗವಂತನ ಕಥೆಯನ್ನು ಸದ್ಗುರುಗಳ ಮೂಲಕವಾಗಿ ಕೇಳಿದಾಗ ಮನಸ್ಸು ಅತ್ಯಂತ ಶುದ್ಧವಾಗತ್ತೆ. ಭಗವಂತ ಮನಸ್ಸಿನ ಕಲ್ಮಶವನ್ನು ಕಳೆಯುತ್ತಾನೆ, ಪಾಪವನ್ನು ಕಳೆಯುತ್ತಾನೆ, ಮನಃಶುದ್ಧಿ ಸಿಗತ್ತೆ. ಆದ್ದರಿಂದ ಅಪೀಯತಾಂ ಕರ್ಮ ಕಷಾಯ ಶೋಷಾನ್ ಅನುಕ್ರಮಿಷ್ಯೆ ತೈಮಾ ಸುಪೇಶಲಾನ್. ಭಾಗವತದಲ್ಲೂ ಕೂಡ ಸೂತಾಚಾರ ಅಂತಾರೆ, ಕರ್ಮ ಕಷಾಯ ಶೋಷಾನ್. ಕರ್ಮವೆಂಬತಕ್ಕಂತಹ ಕಷಾಯ ಅಂದರೆ ಪಾಪಗಳು, ಪಾಪಗಳನ್ನು ಶೋಷಣ ಮಾಡತಕ್ಕಂಥದ್ದು ಪರಮಾತ್ಮನ ಕಥೆ. ಅದನ್ನು ಕೇಳ್ರಿ ಅಂತಾರೆ. ಆದ್ದರಿಂದ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನಾಕ್ಕತಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಪರಮಾತ್ಮನ ಕಥೆಯನ್ನು ಕೇಳ್ತಾ ಕೇಳ್ತಾ ಇದ್ದರೆ ಸಜ್ಜನರ ಬಾಯಿಂದ ಭಗವಂತನ ಕಥೆಯನ್ನು ಕೇಳೋದ್ರಿಂದ ಬಹಳ ಹೆಚ್ಚಿನ ಭಕ್ತಿ ಉದ್ರೇಕವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಮುನಿ ಅಂತ ಇದ್ದಾರೆ, ಸೂತ ಮಹಾಭಾಗ. ಹೇ ಮುನೇ ಅಂತಾರೆ, ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಮತುಲಂ ಮುನೇ. ಹೇ ಮುನೇ, ಮುನಿಗಳು ಅಂದರೆ ಮನನಶೀಲರು ಅಂತ. ಯಾವುದನ್ನು? ವೇದಶಾಸ್ತ್ರ ತತ್ವಜ್ಞಾನಿಗಳಾಗಿರತಕ್ಕಂಥ ಹೇ ಮುನಿಗಳೇ, ತ್ವಯಾ ನಿಮ್ಮಿಂದ ಹೇಳಲ್ಪಡ್ತು. ಆದ್ದರಿಂದ ಪ್ರಬಂಧ ರೂಪದವಾಗಿ ನಮಗೆ ಪರಮಾತ್ಮನ ಕಥೆಯನ್ನು ಹೇಳಲ್ಪಡಿತು. ಅಂಥ ಶ್ರೇಷ್ಠವಾದ ವಿಚಾರವನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ಶ್ರೇಷ್ಠವಾಗಿರತಕ್ಕಂಥ ಪರಮಾತ್ಮನ ಕಥೆಯನ್ನು ತಾವು ಹೇಳಿದಿರಿ, ಅದನ್ನು ಕೇಳಿದ್ದೇವೆ. ಅದಕ್ಕೋಸ್ಕರವಾಗಿ ನಮಗೆ ಪರಮಾತ್ಮನ ಮಹಿಮೆಯನ್ನು ತಾವು ಹೇಳಿದ್ದೀರಿ. ಸೂತ ಮಹಾಭಾಗ ವದನೋ ವದತಾಂವರ ಅಲ್ಲಂತಾರೆ, ಅಲ್ಲಿ ಹೇಳುವಾಗ ಹೇ ಸೂತರೇ, ಸೂತಾಚಾರ್ಯರೇ, ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ತಾವು ಅನೇಕ ವಿಚಾರಗಳನ್ನು ಹೇಳಿದ್ದೀವಿ. ನೀವು ಹೇಳಿದ್ದೆಲ್ಲ ಮರ್ತಿಲ್ಲ ಅಂತಾರೆ. ಯಾಕೆಂದರೆ ಹೇಳಿದ್ದನ್ನು ಜ್ಞಾಪಕ ಇಟ್ಟುಕೊಂಡು ಗುರುಗಳಿಗೆ ಅದನ್ನು ಒಪ್ಪಿಸಿದರೆ ಗುರುಗಳು ಸಂತುಷ್ಟರಾಗುತ್ತಾರೆ. ಭಾಗವತದಲ್ಲೂ ಈ ರೀತಿಯಾದ ಕಥೆ ಇದೆ. ಆದ್ದರಿಂದ ಅವರು ಅದಕ್ಕೆ ಕೇಳ್ತಾರೆ, ಸ್ವಾಮಿ ನಿಮ್ಮ ಬಾಯಿಂದ ತ್ವಯಾ ಕಥಿತಂ, ಏನೇನು ಹೇಳಿದ್ರಿ ನೀವು ಅಂತಂದರೆ, ತ್ವಯಾ ಹಸ್ತಿಗಿರೀಶಿತು, ಶ್ರೀರಂಗನಾಥನ ಮಹಿಮೆಯನ್ನು ಹೇಳಿದ್ರಿ. ಕಾಂಚಿ ವರದರಾಜನ ಕರಿಗಿರೀಶನಾದ ದೇವರಾಯನ ದುರ್ಗದ ಶ್ರೀನಿವಾಸ ನಮ್ಮ ನರಸಿಂಹದೇವರ ಮಹಿಮೆಯನ್ನು ಸಹಿತ ತಾವು ಹೇಳೋಣವಾಯಿತು. ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು. ಜಗನ್ನಾಥ, ಪೂರಿ ಜಗನ್ನಾಥನ ಕಥೆಯನ್ನು ಕೂಡ ತಾವು ಹೇಳೋಣವಾಯಿತು. ಈಗ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಇದಾನೀಂ ಶ್ರೋತುಮಿಚ್ಛಾವಹ, ಈಗ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ವೆಂಕಟಾಚಲ ನಿವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸನ ಇಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶತು.
ಅದ್ಭುತವಾದ ಮಹಿಮಾದಿಂದ ಕೂಡಿರತಕ್ಕಂಥ ಶ್ರೀನಿವಾಸನ ಅವತಾರಗಳೇ ಆಗಿರತಕ್ಕಂಥ ಶ್ರೀರಂಗನಾಥನ, ಪುರಿಯ ಜಗನ್ನಾಥನ ಮಹಿಮೆಯನ್ನು ಕೂಡ ನಾವು ಕೇಳಿದ್ದೇವೆ. ಅದೆಲ್ಲವನ್ನು ತಾವು ಹೇಳಿದ್ದೀರಿ. ಈಗ ನಿಮ್ಮಲ್ಲಿ ನಾವು ಕೇಳ್ತಾ ಇರತಕ್ಕಂತಹದ್ದು ಪರಮಶ್ರೇಷ್ಠವಾಗಿರತಕ್ಕಂತಹ ವೆಂಕಟಾಚಲ ಮಹಾತ್ಮೆಯನ್ನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಏನದು ವೆಂಕಟಾಚಲ ಅಂದರೆ ಏನದು? ಅದಕ್ಕೆ ಹೇಳ್ತಾರೆ, ವೆಂಕಟಾಚಲ ಅಂದರೆ ಬಹಳಷ್ಟು ಕಡೆ ಮುಂದೆ ನಾಮನಿರ್ವಚನ ಬರುತ್ತೆ. ವೆಂಕಟೇಶಿತು ಮಾಹಾತ್ಮ್ಯಂ ಶ್ರೋತುಂ ಅಹಂ ಇಚ್ಛಾಮಿ. ವೆಂಕಟಸ್ಯ ಈಶಿತ ವೆಂಕಟಶ್ಚಾಸೌ ಈಶಿತ, ಹೀಗೆಲ್ಲ ವಿಗ್ರಹವನ್ನು ಮಾಡಬಹುದು. ವೆಂಕಟ ಅಂದರೆ ಪರ್ವತ, ಅದಕ್ಕೆ ಒಡೆಯ ಅಂತ. ಅಥವಾ ವೇಂ ಪ್ರಾಹು ಸರ್ವಪಾಪಾನಿ ಕಟಸ್ಥದ್ದಾಹ ಉಚ್ಯತೆ ಸರ್ವಪಾಪದಹೋ ಯಸ್ಮಾತ್ ವೆಂಕಟಾದ್ರಿ ರೀತಿ ಸ್ಮೃತಃ ಅಂತ. ವೇಂ ಅಂದರೆ ಪಾಪ, ಅದನ್ನು ಕಟ, ಅದರಿಂದಲೇ ಬಂದಿದ್ದು ಇಂಗ್ಲೀಷ್ ಕಟ್. ಅದರ ದಾಹ, ಅದನ್ನು ಸುಟ್ಟು ಬಿಡುತ್ತೆ. ಆ ಪರ್ವತವನ್ನು ಮುಟ್ಟಿದ ಕೂಡಲೇ ಎಲ್ಲ ಪಾಪಗಳು ನಾಶವಾಗತ್ತೆ. ಮಾಧವ ಬ್ರಾಹ್ಮಣನ ಕಥೆಯಲ್ಲಿ ನಮ್ಗೆ ಗೊತ್ತಾಗತ್ತೆ. ಅದಕ್ಕೆ ವೆಂಕಟಾದ್ರಿ ಪಾಪನಾಶವನ್ನು ಮಾಡುವ ಪರ್ವತ, ಇದಕ್ಕೆ ವೆಂಕಟಾಚಲ ಅಂತ ಕರೀತಾ ಇದ್ದೀವಿ. ಅಥವಾ ಈ ಅಂದರೆ ಲಕ್ಷ್ಮೀದೇವಿ, ಈ ಏವ ಇಂಕ ಶೈವ ಸ್ನಿಗ್ಧ ಇಂಕಾಮುಪಗೂಢ ವಿಟಃ ವೆಂಕಟ. ವೆಂಕಟ ಅಂತಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯತಮನಾದ ಪರಮಾತ್ಮ. ಅಂಥ ಪರಮಾತ್ಮನ ಅವತಾರದ ಕಥೆಯನ್ನು ನಾವು ಕೇಳ್ತೇವೆ. ಅದನ್ನು ತಾವು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪುರಾಣಗಳ ಶ್ರವಣ ಎಂಬತಕ್ಕಂತಹದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತಹದ್ದು. ವ್ಯಾಖ್ಯಾನಕಾರರು ಶ್ರೀರಂಗದ ಮಹಿಮೆಯನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಮ್ಮಿಂದ ಈಗ ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿ ಗಿರೀಶಿತು ಜಗನ್ನಾಥಸ್ಯ ವೈವಿಷ್ಣೋ ಮಾಹಾತ್ಮ್ಯಮತುಲಂ ಮುನೆ ಇದಾನೀಂ ಶ್ರೋತುಮಿಚ್ಛಾಮಿ ಪುರಾಣಂ ವೆಂಕಟೇಶಿತು ಅಂತ. ಮಾಹಾತ್ಮ್ಯಂ ವೆಂಕಟೇಶಿತು, ಮಾಹಾತ್ಮ್ಯ ಅಂದರೆ ಜ್ಞಾನಭಕ್ತಿವರ್ಧಕವಾದ ವೆಂಕಟಾಚಲ ನಿವಾಸಿಯಾದ ಪರಮಾತ್ಮನ ಕಥೆಯನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಸೂತರು ಬಹಳ ಸಂತೋಷ ಪಡ್ತಾರೆ. ಯಾಕೆಂದರೆ ನಿವೃತ್ತಿ ಮಾರ್ಗದಲ್ಲಿದ್ದವರಿಗೆ ಪ್ರಶ್ನೆ ಇರುವುದು ಪರಮಾತ್ಮನ ಬಗ್ಗೆ ಮಾತ್ರ. ಮನೆ ಕಟ್ಟಬೇಕು, ಮಡದಿ ಬೇಕು, ಬಂಗಾರ ಬೇಕು ಅಂದವರಿಗೆ ಬೇಕಾದಷ್ಟು ಪ್ರಶ್ನೆಗಳಿರುತ್ತೆ. ಸಂಸಾರದಿಂದ ಮುಕ್ತಿಯನ್ನು ಹೊಂದಬೇಕು, ಭಗವದ್ ಅನುಗ್ರಹವಾಗಬೇಕು ಅಂದವನಿಗೆ ಒಂದೇ ಪ್ರಶ್ನೆ ಭಗವಂತನ ಬಗ್ಗೆ. ಅದಕ್ಕೆ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ಶುಕಾಚಾರ್ಯ ಅಂತಾರೆ, ಬಹಳ ಅದ್ಭುತವಾದ ಪ್ರಶ್ನೆ ಮಾಡಿದ್ದೆ ರಾಜ, ಪರೀಕ್ಷಿತ್ ರಾಜ. ಅದಕ್ಕೆ ಇಲ್ಲೂ ಅಂತಾರೆ, ಸಾಧು ಪೃಷ್ಟಂ ತಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನಾಮಿದ ತೇಜಸ ತದಧ್ಯಾಯಂ ತತ್ತದಾಹಂ ಸಮಾಚಕ್ಷೆ ಸಾವಧಾನಮನಾ ಶೃಣು. ಬಹಳ ಒಳ್ಳೆಯ ಪ್ರಶ್ನೆ, ಅದ್ಭುತವಾದ ಪ್ರಶ್ನೆಯನ್ನು ಮಾಡಿದ್ದೀಯಾ. ಶೌನಕಾದಿಗಳೇ ಮಾಡಿದ್ದೀರಿ. ಬ್ರಹ್ಮನ್ನಂತಾರೆ, ಬ್ರಾಹ್ಮಣೋತ್ತಮರೇ. ಬ್ರಾಹ್ಮಣೋತ್ತಮರು ಅಂದರೆ ಯಾರು? ಆರ್ಜವ ಇರಬೇಕು, ರುಜುಮಾರ್ಗದಲ್ಲಿ ಹೋಗಬೇಕು. ರುಜುಮಾರ್ಗ ಅಂದರೆ ಮೋಕ್ಷೋಪಯೋಗಿಯಾದ ಶಾಸ್ತ್ರಜ್ಞಾನ ಇರಬೇಕು ಅವನಿಗೆ. ಅಂಥವನು ಬ್ರಾಹ್ಮಣ. ಕಥಾಶ್ರದ್ಧೆಯನ್ನು ಮಾಡೋದರಲ್ಲಿ ಉತ್ತಮವಾದ ಜ್ಞಾನಿಗಳು ತಾವು. ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ವ್ಯಾಖ್ಯಾನಕಾರರಂತಾರೆ, ಬುಹಿನ ಶ್ರದ್ಧದಾನಾನಾಂ ಅಂತ ಕೇಳಿದರು. ಶ್ರದ್ಧಾ ಇಟ್ಟುಕೊಂಡಿದ್ದೀರಿ, ಬಹಳ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ನಾನು ವೇದವ್ಯಾಸ ದೇವರ ಬಾಯಲ್ಲಿ ಹ್ಯಾಕೆ ಕೇಳಿದ್ದೇನೆ ಹಾಗೆ ಅಮಿತ ತೇಜಸ ವ್ಯಾಸೇನ ಯಥಾ ಶ್ರುತಂ ಪೂರ್ವಂ ಮಯಾ ತದಧ್ಯಾಯಂ ಸಮಾಚಕ್ಷೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಅಮಿತ ತೇಜಸ್ಕರು ಅಂದರೆ ವ್ಯಾಪ್ತಜ್ಞಾನಿಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರಿಂದ ಹೇಳಲ್ಪಟ್ಟಂಥ ಏನು ನಾನು ಮಹಾತ್ಮೆಯನ್ನು ಕೇಳಿದ್ದೇನೆ ಅದನ್ನು ನಾನು ನಿಮಗೆ ನಿರೂಪಣೆ ಮಾಡ್ತೀನಿ. ಸಾವಧಾನ ಮನರಾಗಿರಿ ಅಂದರೆ ಅಪ್ರಮತ್ತರಾಗಿ ಕೇಳ್ರಿ ಅಂತ ಹೇಳ್ತಾ, ಬ್ರಾಹ್ಮಣರು ಅಂದರೆ ಯಾರು ಅಂದರೆ ಇಂಥವರಾಗಬೇಕಂತೆ.
ಬ್ರಹ್ಮನ್ನಂದರು ಸೂತಾಚಾರ್ಯರು ಶೌನಕಾದಿಗಳಿಗೆ. ಬ್ರಾಹ್ಮಣ ಅಂದರೆ ಯಾರು, ಹೇಗಿರಬೇಕು ಅಂದರೆ ಯಕ್ರೋಧ ಮೋಹೋ ತ್ಯಜತಿ ತಂದೇವಾ ಬ್ರಾಹ್ಮಣಂ ವಿದುಹು. ಬ್ರಾಹ್ಮಣ ಅಂತ ಜಾತಿ ಧರ್ಮ ಬಂದಿರುತ್ತೆ, ಅದರ ಜೊತೆಗೆ ಇದಿರಬೇಕು. ಇದು ರೂಢಿಸಿಕೊಂಡಾಗ ಅದು ಅವನಿಗೆ ಸಾರ್ಥಕ. ಕ್ರೋಧ ಮತ್ತು ಮೋಹಗಳನ್ನು ಬಿಟ್ಟಿರಬೇಕು. ಗುರುಗಳ ಸಂತೋಷವನ್ನು ಪಡಿಸ್ತಾ ಸತ್ಯವಾಕ್ಯವನ್ನು ಯಾರು ಹೇಳ್ತಾನೆ, ಯಾರನ್ನು ಹಿಂಸೆ ಮಾಡಿದರೂ ಪರರಿಗೆ ಯಾರು ಹಿಂಸೆ ಮಾಡೋದಿಲ್ಲ, ಅವನಿಗೆ ಬ್ರಾಹ್ಮಣ ಅಂತ ದೇವತೆಗಳು ಕರೀತಾ ಇದ್ದಾರೆ. ಆದ್ದರಿಂದ ಅದನ್ನು ಬ್ರಾಹ್ಮಣರು ಬಿಟ್ಟಿರಬೇಕು. ಸತ್ಯವನ್ನೇ ಹೇಳಬೇಕು. ತಂದೆ ತಾಯಿಗಳು ಮೊದಲಾದ ಗುರುಗಳನ್ನು ಸಂತೋಷಪಡಿಸಬೇಕು. ಇನ್ನೊಬ್ಬರಿಂದ ಹಿಂಸಿತನಾದರೂ ತ್ರಿಕರಣಪೂರ್ವಕವಾಗಿ ಇನ್ನೊಬ್ಬರನ್ನು ಹಿಂಸೆ ಮಾಡಬಾರದು. ಜಿತೇಂದ್ರಿಯನಾಗಿರಬೇಕು, ಧರ್ಮಾನುಷ್ಠಾನ ಪರನಾಗಿರಬೇಕು. ದೇಹೇಂದ್ರಿಯ ಮನಃಶುದ್ಧಿಗಳನ್ನು, ವೇದಗಳ ನಿತ್ಯ ಅಧ್ಯಯನವನ್ನು ಮಾಡಬೇಕು. ಅವನನ್ನೇ ಬ್ರಾಹ್ಮಣ ಅಂತ ಕರೀತಾರೆ. ಒಬ್ಬ ಸಾಧ್ವಿ ಕೌಶಿಕಾಖ್ಯ ವಿಪ್ರನನ್ನು ಕುರಿತು ಬ್ರಾಹ್ಮಣನ ನಿರೂಪಣರ ಬಗ್ಗೆ ಹೇಳಿದ ವಿಚಾರವಿದು. ಆದ್ದರಿಂದ ಅಂಥ ಶ್ರೇಷ್ಠವಾಗಿರತಕ್ಕಂಥ ಕಥೆಯನ್ನು ಹೇಳಬೇಕು ಅಂತ ಕೇಳಿದ್ದಾರೆ. ವೇದವ್ಯಾಸ ದೇವರ ಬಾಯಿಂದ ನಾನು ಹೇಗೆ ಕೇಳಿದ್ದೇನೆ ಹಾಗೆ ನಾನು ಈ ಕಥೆಯನ್ನು ಹೇಳ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಪ್ರವಚನ ಯಾರಿಂದ ಯಾರಿಗೆ ಬಂತು, ಯಾರಿದನ್ನು ಕೇಳಿದರು, ಇಷ್ಟೇ ಸಂದರ್ಭ. ವೆಂಕಟಾಚಲ ಮಹಾತ್ಮೆಯನ್ನು ಮೊದಲು ಕೇಳಿದವನು ತ್ರೇತಾಯುಗದಲ್ಲಿ 3ನೆಯ ಜನಕ ಮಹಾರಾಜ. ಗೌತಮರ ಮಗನಾದ ಶತಾನಂದರಿಂದ, ಅಹಲ್ಯ ಮತ್ತು ಗೌತಮರ ಮಗನಾದ ಶತಾನಂದ, ಅವನ ಬಾಯಿಂದ ಇದನ್ನು ಕೇಳಿರ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ವೆಂಕಟೇಶ ಕಲ್ಯಾಣವನ್ನು ಕೇಳಿದ್ದರಿಂದ ಜನಕ ಮಹಾರಾಜನಿಗೆ ಶ್ರೀರಾಮಚಂದ್ರನಂತಹ ಅಳೆಯ ಸಿಕ್ಕ. ಶ್ರೀರಾಮಚಂದ್ರನೂ ವೆಂಕಟಾಚಲಕ್ಕೆ ಬಂದು ಹೋಗಿದ್ದಾನೆ ಎನ್ನುವ ಕಥೆಯನ್ನು ಮುಂದೆ ಹೇಳುತ್ತಾರೆ. ಆದ್ದರಿಂದ ಶತಾನಂದರು ಜನಕ ಮಹಾರಾಜನಿಗೆ ಯಾಕೆ ವೆಂಕಟಾಚಲ ಮಹಾತ್ಮೆಯನ್ನು ಹೇಳಿದರು ಅಂದರೆ, ಶತಾನಂದರ ತಾಯಿ ಅಹಲ್ಯೆ ಕಲ್ಲಾಗಿ ಬಿದ್ದಿದ್ದಳು. ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ, ಇಂದ್ರದೇವರು ಮಾಡಿದ ಬಲಾತ್ಕಾರಕ್ಕೊಳಗಾದ, ಗೌತಮರ ಶಾಪಕ್ಕೊಳಗಾದ ಅಹಲ್ಯಾದೇವಿ ಕಲ್ಲಾಗಿ ಬಿದ್ದವಳನ್ನು ರಾಮ ಬರಬೇಕು, ರಾಮನನ್ನು ವಿಶ್ವಾಮಿತ್ರರು ಕರೆಯಬೇಕು. ವಿಶ್ವಾಮಿತ್ರರು ಕರೆದು ರಾಮನ ಯಜ್ಞಕ್ಕೆ, ವಿಶ್ವಾಮಿತ್ರ ಯಜ್ಞಕ್ಕೆ ಬಂದು ಯಜ್ಞಕ್ಕೆ ತೊಂದರೆ ಕೊಟ್ಟಿರತಕ್ಕಂಥ ಮಾರೀಚ ಸುಬಾಹುಗಳನ್ನು ಸಂಹಾರ ಮಾಡಿ, ನಂತರದಲ್ಲಿ ವಿಶ್ವಾಮಿತ್ರರು ಕಲ್ಯಾಣಕ್ಕೋಸ್ಕರವಾಗಿ ಮಿಥಿಲಾಪಟ್ಟಣಕ್ಕೆ ಕರೆದು ಬರುವಾಗ ತನ್ನ ಪಾದಸ್ಪರ್ಶದಿಂದ ಅಹಲ್ಯೆಯನ್ನು, ಕಲ್ಲಾಗಿದ್ದವಳನ್ನು ಉದ್ಧಾರ ಮಾಡಬೇಕು. ಅದಾಗಬೇಕಾದರೆ ರಾಮಚಂದ್ರ ನಮ್ಮ ಜನಕ ಮಹಾರಾಜನ ಮನೆಗೆ ಬರಬೇಕಾದರೆ ಜನಕ ಮಹಾರಾಜನಲ್ಲಿ ಪುಣ್ಯ ಇರಬೇಕು. ಜನಕ ಮಹಾರಾಜನಿಗೆ ಸೀತಾದೇವಿಯನ್ನು ಕೊಡುವಷ್ಟು ಪುಣ್ಯ ಬರಬೇಕು. ಕನ್ಯಾದಾನ ಮಾಡಲಿಕ್ಕೆ ಬೇಕಾದಂಥ ಪುಣ್ಯ ಬರಬೇಕು. ಆ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಶ್ರೀನಿವಾಸನ ಕಥೆಯನ್ನು ಅವನು ಕೇಳಬೇಕು. ಮನೆಯಲ್ಲಿ ಕಲ್ಯಾಣವಾಗಬೇಕಾದರೆ ಶ್ರೀನಿವಾಸನ ಕಥೆಯನ್ನು ಕೇಳಬೇಕು. ಅದಕ್ಕೋಸ್ಕರವಾಗಿ ಶತಾನಂದರು ಬಂದು ಗೌತಮರ ಮಕ್ಕಳಾದವರು ಜನಕ ಮಹಾರಾಜನಿಗೆ ಬಂದ ದುಃಖದ ಪರಿಹಾರವನ್ನು ಮಾಡಿದ್ದಾರೆ. ಜನಕ ಮಹಾರಾಜನಿಗೂ ಆದರೂ ಏನು ದುಃಖ ಬಂದಿತ್ತು, ಎಂಥವನು ಜನಕ ಮಹಾರಾಜ. ಇಲ್ಲಿ ಮೊದಲಿಗೆ ಹೇಳಿದರು ಶೌನಕರು ಎಂಥವರು ಅಂತ ಹೇಳಿದರು. ಈಗ ಶೌನಕರು ಕೇಳುವ, ಸೂತರು ಹೇಳಿದ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ಪ್ರಥಮ ಶ್ರೋತಾರ ಜನಕ ಮಹಾರಾಜ ಎಂಥವನಾಗಿ ಕೇಳಿದ ಅನ್ನುವುದನ್ನು ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಪುರಾತು ಜನಕೋ ನಾಮ ರಾಜಾ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಪುರ ಅಂದರೆ 24ನೆಯ ತ್ರೇತಾಯುಗದಲ್ಲಿ, ಆ ತ್ರೇತಾಯುಗದಲ್ಲಿ ಇದ್ದಿರತಕ್ಕಂಥ ಜನಕ ಮಹಾರಾಜ ಪರಮಧಾರ್ಮಿಕ, ಬರೀ ಧಾರ್ಮಿಕನಲ್ಲ, ಪರಮಧಾರ್ಮಿಕನಾಗಿದ್ದ, ಉತ್ತಮ ಧಾರ್ಮಿಕನಾಗಿದ್ದ. ಬರೀ ಧಾರ್ಮಿಕನಾಗಿ ಬೇರೆ ರೀತಿ ಇರಲಿಲ್ಲ, ಇನ್ನೊಂದು ರೀತಿ ಇತ್ತು ಅವನಲ್ಲಿ. ಏನಪ್ಪ ಅಂದರೆ ಸತ್ಯವನ್ನೇ ಮಾತಾಡ್ತಾ ಇದ್ದ, ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದ. ಎಲ್ಲದಕ್ಕಿಂತ ಮುಖ್ಯ ಅವನಲ್ಲಿರಬೇಕಾದದ್ದು ಸಜ್ಜನರಲ್ಲಿ, ಭಗವದ್ಭಕ್ತರಲ್ಲಿ ಎಂದಿಗೂ ಕೋಪವನ್ನು ಮಾಡ್ತಾ ಇರಲಿಲ್ಲ. ಇದು ಭಗವದ್ ಅನುಗ್ರಹಕ್ಕೆ ಪಾತ್ರವಾಗಿರತಕ್ಕಂಥ ಮುಖ್ಯ ಲಕ್ಷಣ. ನಮ್ಮೆಲ್ಲ ಪುಣ್ಯಗಳನ್ನು ನಾಶ ಮಾಡುವುದೇ ಕೋಪ. ಅದರ ಬಗ್ಗೆ ಮುಂದೆ ಹೇಳ್ತಾರೆ.
ಸತ್ಯವನ್ನು ಹೇಳ್ತಾ ಇದ್ದ ಅಂದರೆ ಪರಮಧಾರ್ಮಿಕ ಅಂದರೆ ಏನದು, ಧಾರ್ಮಿಕರ ಲಕ್ಷಣ ಏನದು, ಧರ್ಮ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಧರ್ಮ ಅಂದರೆ ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ ಯತ್ವಾರ್ಯ ಕ್ರಿಯಮಾಣಂ ಪ್ರಶಂಸಂತಿ ಸಧರ್ಮ. ಸಜ್ಜನರ ಸೇವೆಯನ್ನು ಮಾಡಿದ ಸಜ್ಜನರು ಯಾವುದನ್ನು ಆಚರಣೆ ಮಾಡ್ತಾರೆ ಅದೇ ಧರ್ಮ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಧರ್ಮವೇ ಜಗತ್ತನ್ನು ರಕ್ಷಣೆ ಮಾಡಿ ನಿಂತಿದೆ. ಭಾಗವತದಲ್ಲಿ ಹೇಳ್ತಾರಲ್ಲ, ಧರ್ಮಕ್ವ ಶರಣಂಗತಃ ಅಂದಾಗ ಧರ್ಮದ ರಕ್ಷಕರಾಗಿ ಭಾಗವತ ನಿಲ್ತು ಎಂಬುದನ್ನು ವೇದವ್ಯಾಸ ದೇವರು ಬರೆದ ಭಾಗವತ ಪ್ರತಿಪಾದ್ಯನಾದ ಭಗವಂತನೇ ಧರ್ಮಶಬ್ದದಿಂದ ವಾಚ್ಯನಾದವನು. ಆದ್ದರಿಂದ ಅದಕ್ಕೆ ಸ್ವಧರ್ಮೇ ನಿಧನಂ ಶ್ರೇಯ. ಸ್ವ ಅಂದರೆ ಭಗವಂತ, ಅವನ ಧರ್ಮದಲ್ಲಿ ನಾವಿರಬೇಕು ಯಾವಾಗಲೂ. ಆದ್ದರಿಂದ ಧರ್ಮ ಅನ್ನುವಲ್ಲಿ ಧ ರಾಮ ಅಂತಿದೆ. ಧರತಿ ಲೋಕಾನಿತಿ ಧರ್ಮ ಮುಖ್ಯತಃ ಸರ್ವಶಬ್ದಶ್ಚ ವಾಚ್ಯ ಏಕೋ ಜನಾರ್ದನ ಅಂತಿರುವುದರಿಂದ ಪರಮ ಮುಖ್ಯವಾಗಿ ಧರ್ಮ ಅಂದರೆ ಪರಮಾತ್ಮನೇ. ಧರ್ಮೋ ಧರ್ಮವಿದುತ್ತಮ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಜಗತ್ತಿನ ನಿಲ್ಲುವಿಕೆಗೆ, ಜಗತ್ತಿಗೆ ಕಾರಣ ಧರ್ಮವಾಗಿದೆ. ಆದ್ದರಿಂದ ರಾಜ ಪರಮಧಾರ್ಮಿಕನಾಗಿದ್ದ ಜನಕ ಮಹಾರಾಜ. ಅದರ ಜೊತೆಗೆ ರಾಮ ಅಂದರೆ ಧಾರಯತೀತಿ ಧರಃ ಸಹ ಮೀಯತೆ ಜ್ಞಾಯತೆ ಕರ್ತೃತ್ವೇನ ಅನೇನ ಇತಿ ಧಾರ್ಮಿಕ ಧರ್ಮ ಅಂತ. ಯಾವುದನ್ನು ಮಾಡುವುದರಿಂದ ಪರಮಾತ್ಮನೇ ನಮ್ಮಿಂದ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವುದು ಯಾವುದರಿಂದ ನಮಗೆ ಬರುತ್ತೆ ಅದು ಧರ್ಮ. ತುಂಬ ಧಾರ್ಮಿಕರು ಒಂದು ಮಾತ್ರಕ್ಕೆ ಈ ಜ್ಞಾನ ಇರಬೇಕು, ಅದಿಲ್ಲದೇ ಇದ್ದರೆ ಅದು ಪ್ರಯೋಜನ ಇಲ್ಲ. ಸುಮ್ಮನೆ ಅದನ್ನೊಂದು ಪ್ರಶಸ್ತಿಗೋಸ್ಕರವಾಗಿ ತಗೊಂಡ್ರಲ್ಲ. ಪರಮಧಾರ್ಮಿಕನಾಗಿದ್ದ ಜನಕ ಮಹಾರಾಜ. ಧರ್ಮವೂ ಕೂಡ ನಾನಾ ರೂಪವಾಗಿರುತ್ತೆ. ಕಾಲಧರ್ಮ, ದೇಶಧರ್ಮ, ಕುಲಧರ್ಮ, ವರ್ಣಾಶ್ರಮ ಧರ್ಮ, ಆಪದ್ಧರ್ಮ, ದಂಪತಿ ಧರ್ಮ, ಗುರು ಶಿಷ್ಯ ಧರ್ಮ, ರಾಜ ಪ್ರಜಾಧರ್ಮ ಅಂತಿರುತ್ತೆ. ಆದ್ದರಿಂದ ಅವನೆಂಥೆಂಥವನಾಗಿದ್ದ ಅಂದರೆ ವಾಸುದೇವ ಪ್ರಸಾದಸ್ಯ ಮುಖ್ಯಪಾತ್ರೋ ಭವನ್ ನೃಪಃ ನಿರ್ಮಮೋ ನಿತ್ಯ ತೃಪ್ತಶ್ಚ ನಿರಹಂಕೃತಿರಾತ್ಮದೃಕ್. ಅವನೆಂಥವನಾಗಿದ್ದ ಅಂದರೆ ಪರಮಾತ್ಮನ ಪ್ರಸಾದಕ್ಕೆ ಮುಖ್ಯಪಾತ್ರನಾಗಿದ್ದ. ದೇವರಿಗೆ ನೈವೇದ್ಯ ಮಾಡದೆ ಏನನ್ನೂ ಸ್ವೀಕಾರ ಮಾಡುತ್ತಿರಲಿಲ್ಲ. ಅಂಥ ರಾಜನಾಗಿದ್ದ. ಪಾತ್ರ ಅಂದರೆ ಪಾತಿ ತ್ರಾತಿ ಹರಿಹಿ ಸಾಕ್ಷಾತ್. ಪಾತ್ರ ಅಂತ ಭಗವಂತನಿಗೆ ಹೆಸರು. ಆದ್ದರಿಂದ ಪಾತಿ ದೇಯಂ ವಸ್ತು ತ್ರಾತಿ ದಾತಾರಂ ಚೇತಿ ಪಾತ್ರಂ ಹರಿಭಕ್ತಾಶ್ಚ. ಪಾತ್ರ ಅಂದರೆ ಯಾರು? ಪರಮಾತ್ಮ ಮತ್ತು ಹರಿಭಕ್ತರು. ಅವರಲ್ಲಿ ಅತ್ಯಂತ ಮನಸ್ಸನ್ನು ಶ್ರೇಷ್ಠವಾಗಿ ಇಟ್ಟಿರ್ತಕ್ಕಂಥವನಾಗಿದ್ದ. ನಿರ್ಮಮಃ, ಮಮತಾವನ್ನು ಬಿಟ್ಟಿದ್ದ. ನಾನೇ ಮಾಡ್ತೀನಿ ಅನ್ನೋದು ಬಿಟ್ಟಿದ್ದ. ಇದು ಬೇಕು. ಇದೆಲ್ಲ ಪುರಾಣದ ಪ್ರಾರಂಭದಲ್ಲಿ ಹೇಳ್ತಾರೆ. ಇದೆಲ್ಲ ತಿಳ್ಕೋಬೇಕು ನಾವು. ಕಥೆಗಿಂತ ಬರುವ ಶಬ್ದಗಳ ಅರ್ಥವನ್ನು ನಾವು ತಿಳಿಬೇಕು. ಸ್ವಾಭಿತ್ವಾಭಿಮಾನ ರಹಿತ, ನಾನು ನನ್ನದು ಎಂಬ ಜಡಮತಿ ಹೀನಮಾನವನು ಮಾಡುವ ಏನೇನು ಕರ್ಮಗಳ ದಾನವರು ಸೆಳೆದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ನಾನು ನನ್ನದು ಅಂತಿದ್ದುಬಿಟ್ರೆ, ಮಮತಾ ಇದ್ದುಬಿಟ್ರೆ ಎಲ್ಲವೂ ಹೊಟ್ಟೋಗಿಬಿಡುತ್ತೆ. ಪುಣ್ಯ ಎಲ್ಲ ಹೋಗಿಬಿಡುತ್ತೆ. ದೈತ್ಯರು ತೊಗೊಂಡೋಗಿಬಿಡ್ತಾರೆ. ಇದೊಂದಿರಬೇಕು ಮುಖ್ಯವಾಗಿ. ನಾಹಂಕರ್ತ ಹರಿಕರ್ತ ಅಂತಿರಬೇಕು. ದೇವರು ಕೊಟ್ಟದ್ರಲ್ಲಿ ಸಂತೃಪ್ತನಾಗಿರಬೇಕು. ಇದರ ಜೊತೆಗೆ ನಿತ್ಯತೃಪ್ತನೂ ಆಗಿರಬೇಕು. ಎದುರುಚ್ಛಾ ಲಾಭ ಸಂತೃಪ್ತನಾಗಿರಬೇಕು. ಹಾನಿ ವೃದ್ಧಿ ಜಯ ಅಪಜಯಗಳ ಏನು ಕೊಟ್ಟುದ ಭುಂಜಿಸುತ್ತ ಶ್ರೀನಿವಾಸನ ಕರುಣವನೆ ಸಂಪಾದಿಸು ಅನುದಿನದೀ. ದೇವರು ಏನು ಕೊಟ್ಟಿದ್ದನ್ನು ಜೀವನದಲ್ಲಿ ಎಷ್ಟು ಕೊಡ್ತಾನೆ ಅದರಿಂದ ಸಂತೃಪ್ತನಾಗಿರಬೇಕು. ಕರ್ತೃತ್ವಾಭಿಮಾನ ರಹಿತನಾಗಿದ್ದಾನೆ. ಭಗವಂತ ನನ್ನೊಳಗೆ ನಿಂತು ಸಕಲ ಕೆಲಸವನ್ನು ಅವನೇ ಮಾಡಿಸ್ತಾನೆ. ಮಾಡಿಸುವ, ನೋಡಿಸುವ, ಆಡಿಸುವ ಈ ಜ್ಞಾನ ಜನಕ ಮಹಾರಾಜನಿಗಿತ್ತು. ಇಲ್ಲದಿದ್ದರೆ ಶ್ರೀನಿವಾಸನಿಗೆ ಮಾವನಾಗುವ ಯೋಗ್ಯತೆ ಎಲ್ಲಿಂದ ಬರಬೇಕು ಅವನಿಗೆ? ರಾಮಚಂದ್ರ ದೇವರಿಗೆ ಮಾವನಾದ ಅವನು. ಲಕ್ಷ್ಮೀದೇವಿಗೆ ತಂದೆ ಅಂತ ಅನಿಸ್ಕೊಂಡ. ಜಾನಕಿ ಅಂತ ಸೀತಾದೇವಿ ಹೆಸರಿಟ್ಕೊಂಡ್ಲು ಜನಕರಾಜನ ಮಗಳಾದ್ದರಿಂದ ಅಂತ. ಜೊತೆಗೆ ಅವನೆಂಥವನಾಗಿದ್ದ? ಆತ್ಮದೃಕ್ಕಾಗಿದ್ದ. ಆತ್ಮ ಅಂದರೆ ಪರಮಾತ್ಮ. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಬ್ರಹ್ಮ ಪರಮಾತ್ಮನ ಜ್ಞಾನಿಯಾಗಿದ್ದ. ಆದ್ದರಿಂದ
ಈ ರೀತಿಯಾಗಿ ವಾಸುದೇವ ಪ್ರಸಾದಸ್ಯ ಮುಖ್ಯಪಾತ್ರೋ ಭವನ್ ನೃಪಃ ನಿರ್ಮಮಃ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮವಿತ್. ಅದರ ಜೊತೆಗೆ ಅವನು ಮತ್ತೊಂದಾಗಿದ್ದ, ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ. ಸತ್ಯ ಹೇಳೋದು ಅಂದರೆ ಏನು? ಇದ್ದದ್ದನ್ನು ಇದ್ದಂತೆ ಹೇಳುವುದಲ್ಲ. ಸತ್ಯಂ ಭೂತಹಿತಂ ಪ್ರೋಕ್ತಂ ನ ಯಥಾರ್ಥಾಭಿಭಾಷಣಂ ಅಸತ್ಯಮಪಿ ತತ್ಸತ್ಯಂ ಉತ್ತಮಾನಾಂ ಹಿತಂ ವಚಃ. ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು, ಸಜ್ಜನರಿಗೆ ಒಳ್ಳೆಯದಾಗಬೇಕು, ಅದು ಸತ್ಯ. ನೋಡಿದ್ದೆಲ್ಲ ಸತ್ಯ ಅಲ್ಲ, ಮತ್ತು ಅದ್ವೈತ ಅಲ್ಲ ಇದು. ನೋಡಿದ್ದೆಲ್ಲ ಅಸತ್ಯ ಅಂತಲ್ಲ. ಆ ಸತ್ಯವನ್ನು ಹೇಳೋದರಿಂದ ಸಜ್ಜನರಿಗೆ, ಪ್ರಪಂಚಕ್ಕೆ ಸುಳ್ಳ ಸತ್ಯ, ಅದರಿಂದ ದುಃಖವಾಗುವುದಾಗಿದ್ದರೆ ಅದನ್ನು ಹೇಳಬಾರ್ದು. ಆದ್ದರಿಂದ ಸತ್ಯಾಸತ್ಯಗಳ ವಿವೇಕ ಜ್ಞಾನಿಯಾಗಿದ್ದ, ಸರ್ವಶಾಸ್ತ್ರೇಷು ಕೋವಿದಃ. ಶಿಷ್ಯತೆ ಅನೇನೇತಿ ಶಾಸನಂ ವಾ ಶಾಸ್ತ್ರಂ. ಇದು ನ್ಯಾಯ, ಇದು ಹಿತ, ಇದು ಅನ್ಯಾಯ, ಇದು ಅಹಿತ, ಇದು ಉಪಾದೇಯ, ಇದು ಹೇಯ ಅಂತ ಯಾವುದು ತಿಳಿಸುತ್ತೋ ಅದು ಶಾಸ್ತ್ರ. ಅದರಲ್ಲಿ ಎರಡು ವಿಧವಾದ ಶಾಸ್ತ್ರ, ಒಂದು ಅಪೌರುಷೇಯ, ಒಂದು ಪೌರುಷೇಯ ಅಂತ. ವೇದ, ವೇದಾಂಗ, ಮೀಮಾಂಸಾ, ನ್ಯಾಯಧರ್ಮ, ಆಯುರ್ವೇದ, ಗಂಧರ್ವ, ಚತುರ್ವೇದಾದಿ ಶಾಸ್ತ್ರ ವಿವಿಧವಾದದ್ದು. ಇದೆಲ್ಲವನ್ನು ಅವನು ತಿಳಿದಿರತಕ್ಕಂಥವನಾಗಿದ್ದ. ಮುಖ್ಯವಾಗಿ ಕೋಪವನ್ನು ಬಿಟ್ಟಿದ್ದಾವ. ಕೋಪ ಬಿಡಬೇಕು, ಬಹಳ ಕಷ್ಟ. ಅದಕ್ಕೆ ಕಾಶಿ ಯಾತ್ರೆ, ಪ್ರಯಾಗ ಎಲ್ಲ ಕಡೆಗೆ ಹೋಗಿ ಪಿತೃಗಳ ಶ್ರಾದ್ದವನ್ನು ಮಾಡಿ ಬಂದ ವ್ಯಕ್ತಿ ಗಂಗಾ ಸಮಾರಾಧನೆ ಮಾಡ್ತಾ ಇದ್ದಾನೆ, ಬದರಿ ಸಮಾರಾಧನೆ. ಒಬ್ಬ ಊರಲ್ಲಿದ್ದ ಕುಹಕಿ ಯಜಮಾನನನ್ನು ಕೇಳ್ದ, ಆಚಾರ್ಯರೇ ಏನು ಬಿಟ್ಟು ಬಂದ್ರಿ ಅಂತ. ಯಜಮಾನನನ್ನು ಬೇಕಾದ್ದು ಬಿಡಬೇಕು ಅಂದ್ರಪ್ಪ, ಪರಂಗಿ ಹಣ್ಣು ಬಿಡು ಅಂದರು, ಮತ್ತೊಂದು ಬಿಡು ಅಂದರು, ಎಲ್ಲ ಬಿಟ್ಟೆ. ಆದರೆ ಮುಖ್ಯವಾಗಿ ಕೋಪ ಬಿಡಬೇಕು ಅಂದರು. ಕ್ರೋಧ, ಕೋಪ, ಮೋಹ ಎಲ್ಲ ಬಿಡಬೇಕು ಅಂದರು. ಬಿಟ್ಟಿದ್ದೀನಿ ಅಂತ ಹೇಳಿ ಪ್ರಮಾಣ ಮಾಡಿ ಬಂದಿದ್ದೀನಿ ಇಂದ ಯಜಮಾನ. ಕುಹಕಿ ಅವನನ್ನು ಮತ್ತೆ ಪ್ರಶ್ನೆ ಮಾಡಿ ನೋಡೋಣ, ಕೆದಕೋಣ ಅಂತ. ನಿಜವಾಗ್ಲೂ ಬಿಟ್ಟು ಬಂದ್ರಾ? ಇನ್ಮೇಲೆ ನಿಮಗೆ ಕೋಪ ಬರಲ್ವಾ ಅಂತ ಕೇಳ್ದ. ಸ್ವಲ್ಪ ತುಂಬ ಮುಂಗೋಪಿಯಾಗಿದ್ದೆ ಯಜಮಾನ. ಹೌದಪ್ಪ, ಬಿಟ್ಟು ಬಂದಿದ್ದೀನಿ ಅಂತ ಗಟ್ಟಿಗಂದ. ಈ ಕುಹಕಿ ಏನು ಮಾಡ್ದ, ಏನೋ ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸಲ್ಲ, ಕೋಪ ಬಿಟ್ಟಂಗೆ ಕಾಣಿಸಲ್ಲ ಅಂತ. ಪಾಪ ಅವನಿಗೆ ಈ ತೀರ್ಥಯಾತ್ರೆ ಮಾಡಿ ಬಂದು ಮನೆಯಲ್ಲಿ ಎಲ್ಲರಿಗೂ ಊಟಕ್ಕೆಲ್ಲ, ಸಮಾರಾಧನೆಗೆಲ್ಲ ಬೇಕಾದಷ್ಟು ಶ್ರಮಪಟ್ಟಿದ್ದ. ಇವನ ಮಾತಿಂದ ಬಹಳ ಬಂದುಬಿಡ್ತು ಕೋಪ. ಕೋಪ ಬಂದು ಕೈಯಲ್ಲಿದ್ದ ಗಂಗಾ ಥಾಲಿ ತೊಗೊಂಡೆ ಹೊಡೆದು ಬಿಟ್ಟ ಅಂತ ತಮಾಷೆಯಾಗಿ ಹೇಳ್ತಾ ಇರ್ತಾರೆ. ಅದು ಅಲ್ಲದೆ ವಿಶ್ವಾಮಿತ್ರರ ಕಥೆಯಲ್ಲಿ, ವಸಿಷ್ಠರ ಕಥೆಯಲ್ಲಿ ಒಂದು ಮಾತು ಬರುತ್ತೆ. ಕೋಪ ಎಂಬತಕ್ಕಂಥದ್ದಿರುವ ತನಕ ಅವನು ಬ್ರಹ್ಮಜ್ಞಾನಿ ಆಗಲಾರನಂತೆ. ವಸಿಷ್ಠರು ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿಗಳು ಅಂತ ಅನ್ನಬೇಕಾಗಿತ್ತು, ಆದರೆ ಅಂತ ಇರಲಿಲ್ಲ. ವಿಶ್ವಾಮಿತ್ರರಿಗೆ ತುಂಬ ಕೋಪ ಬಂತಂತೆ. ಭಾರತದಲ್ಲಿ ಬರುತ್ತೆ ಈ ಕತೆ. ಈ ವಸಿಷ್ಠ ಇದ್ರೆ ತಾನೇ ನಮ್ಮನ್ನು ಬ್ರಹ್ಮಜ್ಞಾನಿ ಅಂತ ಅನ್ನಬೇಕು, ಅವನೇ ಇಲ್ದಂಗೆ ಮಾಡಿಬಿಡ್ತೀನಿ. ರಾಜಸಿ ಪ್ರವೃತ್ತಿ ಮೇಲೆ ಬಂತು ವಿಶ್ವಾಮಿತ್ರರಿಗೆ. ಏನಾರು ಮಾಡಿ ವಸಿಷ್ಠರನ್ನು ಕೊಂದಾಕಿಬಿಡೋಣ ಅಂತ ಅವರು ಮಲಗಿದ್ದ ಗಿಡದ ಮೇಲೆ ಹೋಗಿ ಕಲ್ಲು ತೊಗೊಂಡು ಹೋಗಿ ವಿಶ್ವಾಮಿತ್ರರು ವಸಿಷ್ಠರ ತಲೆ ಮೇಲೆ ಕಲ್ಲು ಹಾಕಬೇಕು, ಹಾಕಿಬಿಟ್ರೆ ಸತ್ತೋಗಿಬಿಡ್ತಾನೆ ಬ್ರಾಹ್ಮಣ, ನಾನೇ ಬ್ರಹ್ಮರ್ಷಿ ಆಗಿಬಿಡ್ತೀನಿ ಅಂತ. ಆಗ ಅರುಂಧತಿ ದೇವಿ ವಸಿಷ್ಠರಲ್ಲಿ ಕೇಳ್ತಾ ಇದ್ದಾಳಂತೆ, ನೀವು ಯಾಕೆ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಕರೀತಾ ಇಲ್ಲ? 100 ಜನ ಮಕ್ಕಳನ್ನು ಕೊಂದ, ಭಾಳ ದುಃಖವಾಗಿದೆ ನಮಗೆ ಅಂತ. ಅದಕ್ಕೆ ವಸಿಷ್ಠರಂತಾರೆ, ಎಲ್ಲ ಜ್ಞಾನವೂ ಇದೆ, ಎಲ್ಲವೂ ಇದೆ ವಸಿಷ್ಠರಲ್ಲಿ, ನಮ್ಮ ವಿಶ್ವಾಮಿತ್ರರಲ್ಲಿ, ಆದರೆ ಕೋಪವನ್ನು ಬಿಟ್ಟಿಲ್ಲ. ಆತ ಕೋಪ ಬಿಡುವ ತನಕ ಇದಾಗಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಕೈಯಲ್ಲಿದ್ದ ಕಲ್ಲನ್ನು ಕೆಳಗೆ ವಸಿಷ್ಠರ ಕಾಲು ಹಿಡ್ಕೊಂಡು, ಕೋಪ ಕಳೆಯುವ ಬಗೆ ಹೇಗೆ, ಈ ಕೋಪ ಎಲ್ಲಿಂದ ಹುಟ್ಟತ್ತೆ? ಅರ್ಜುನ ಕೇಳ್ತಾನೆ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿ ವಸುಯೋಜಿತ. ಕೋಪ ಮಾಡಬಾರ್ದು ಅಂತಿರುತ್ತೆ, ಪಾಪ ಮಾಡಬಾರ್ದು ಅಂತಿರುತ್ತೆ. ಕೋಪ ಬರುತ್ತೆ, ಪಾಪ ಬರುತ್ತೆ. ಕೋಪ ಬರುವುದರಿಂದ ಪುಣ್ಯದ ಹಾನಿ ಆಗತ್ತೆ ಅಲ್ವಾ? ಕೋಪ ಬಂದರೆ ಪುಣ್ಯದ ಹಾನಿ. ಅಯೋಗ್ಯರಾದ ದುರ್ಯೋಧನಾದಿಗಳ ಜೊತೆಯಲ್ಲಿ ಮೋಸದ ಜೂಜನ್ನು ಆಡಿ ಧರ್ಮರಾಜ ಸೋತೋದ.
ಬಹಳ ಕೋಪ ಬಂತಂತೆ. ಧರ್ಮರಾಜ ಕೋಪದಿಂದ ದುರ್ಯೋಧನಾದಿಗಳನ್ನು ನೋಡಿಬಿಟ್ರೆ ಪುಣ್ಯ ಜೊತೆಗೆ ಸೇರಿ ಸುಟ್ಟು ಹೋಗಿಬಿಡುತ್ತೆ, ನೋಡಬಾರದು ಅಂತ ತಲೆಯನ್ನು ತೆಲವಾಗಿಕೊಂಡು ಧರ್ಮರಾಜ ವನವಾಸಕ್ಕೆ ಹೋದ ಅಂತ ನಾವು ಕೇಳ್ತೇವೆ. ಆದರೆ ಭೀಮಸೇನ ದೇವರು ಉರಿಗಣ್ಣಿನಿಂದ ದುರ್ಯೋಧನಾದಿಗಳನ್ನು ನೋಡ್ತಾ ಹೋದರು ಅಂತ. ಅಲ್ಲ, ಅಣ್ಣ ಧರ್ಮರಾಜ ತಲೆಬಗ್ಗಿಸಿಕೊಂಡು ಹೋದ ಮೇಲೆ ಭೀಮಸೇನ ತಾನು ತಲೆಬಾಗಿ ಹೋಗಬೇಕಲ್ವ ಅಂದರೆ ಇಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಂತಾರೆ, ಭೀಮನಿಗೆ ಹಂಸ ಪಕ್ಷಿ ಹೇಗೆ ಹಾಲಲ್ಲಿರುವ ನೀರನ್ನು ಬಿಟ್ಟು ಹಾಲನ್ನು ಕುಡಿಯುತ್ತೆ, ಹಾಗೆ ಭೀಮನಿಗೆ ಕೋಪದ ಜೊತೆಗೆ ಪುಣ್ಯ ಸೇರದಂತೆ ಮಾಡುವ ಜ್ಞಾನ ಇದೆಯಂತೆ. ಭೀಮಸೇನ ದೇವರ ಕೋಪ ಇವರನ್ನು ಕೊಲ್ಲಲಿಕ್ಕೆ ನನ್ನ ಪುಣ್ಯ ಯಾಕೆ ಬೇಕು, ನನ್ನ ದೇಹದ ಬಲವೇ ಸಾಕು ಅನ್ನುವ ದೃಷ್ಟಿಯಿಂದ ಅವರನ್ನು ಕ್ರೋಧದ ದೃಷ್ಟಿಯಿಂದ ನೋಡಿದರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಕೋಪ ಎಂಬತಕ್ಕಂಥದ್ದು ತುಂಬ ಕಷ್ಟ ಬಿಡೋದು. ಕಾಮಾತ್ ಭವತಿ ಸಮೋಹ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಕೊನೆಗೆ ಮನುಷ್ಯನೇ ಹಾಳಾಗುವ ಪ್ರಸಂಗ ಬರುತ್ತೆ. ಆದ್ದರಿಂದ ಕೋಪವನ್ನು ಬಿಡಬೇಕು. ಕ್ರೋಧದಲ್ಲಿ 3 ವಿಧವಂತೆ, ಕ್ರೋಧ, ರೋಷ, ಕೋಪ ಅಂತ. ಕ್ರೋಧ ಅಂದರೆ ಹೆಂಡತಿ ಮಕ್ಕಳು ಬಂಧುಗಳಲ್ಲಿ ತಮ್ಮ ಕೆಲಸಗಳಲ್ಲಿ ಬರ್ತಕ್ಕಂಥವರ ಮೇಲೆ ವಧಪರ್ಯಂತರವಾಗಿರ್ತಕ್ಕಂಥದ್ದೇ ಚಾಂಡಾಲ ಕೋಪ. ಇದು ಕ್ರೋಧ. ಕೋಪ ಅಂದರೆ ಯಾರು ಬಂದು ಕ್ಷಮಾ ಬೇಡಬಿಟ್ರೆ ಬಿಟ್ಟುಬಿಡ್ತಾನೆ ಅದನ್ನು. ರೋಷ ಅಂದರೆ ಮನಪ್ರಜ್ವಲನ ರೂಪವಾದ ವಿಕಾರ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಇಂಥವನು ರಾಜ ಕೋವಿದ ಕೋಪವರ್ಜಿತ. ಅದಕ್ಕೆ ದೇವರಿಗೆ ಅವನಿಗೆ ಎಂಥ ಅನುಗ್ರಹವನ್ನು ಮಾಡಿದ್ದಾನೆ ನೋಡ್ರಿ. ಆದ್ದರಿಂದ ಅವನು ಮತ್ತೆ ಎದುರುಚ್ಛಾಲಾಭ ಸಂತೃಪ್ತನಾಗಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಬುಂಧೀತಾ ಮಾಗೃತ ಕಸ್ಯ ಸ್ವಿಧನಂ ಎಂಬತಕ್ಕಂಥ ಅನುಸಂಧಾನವನ್ನಿಟ್ಟುಕೊಂಡು ಭಗವಂತ ಕೊಟ್ಟಿದ್ದರಲ್ಲಿ ಎದುರುಚ್ಛಾಲಾಭ ಸಂತೃಪ್ತ ದ್ವಂದ್ವಾತೀತ ವಿಮತ್ಸರ ಗೀತೆಯಲ್ಲಿ ಭಗವಂತ ಹೇಳುವ ಲಕ್ಷಣ ಆತನಲ್ಲಿ ಕೂಡಿತ್ತು. ಮತ್ತು ನಿರಹಂಕಾರಿಯಾಗಿದ್ದ. ಇದನ್ನು ಮಾಡಿದೆ, ಇದು ನನ್ನಿಂದಲೇ ಆಗ್ತಾ ಇದೆ, ಸರ್ವ ಕಾರ್ಯಗಳ ಕರ್ತೃತ್ವಾಭಿಮಾನವನ್ನು ಬಿಟ್ಟವನಾಗಿದ್ದ. ಆದ್ದರಿಂದ ಆತ್ಮಜ್ಞಾನಿಯಾಗಿದ್ದ. ಆದ್ದರಿಂದ ಆತ್ಮ ಅಂತ ಪರಮಾತ್ಮನಿಗಂತಾರೆ. ಯೋಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯರಹಿತ ಸ ಆತ್ಮೇತ್ಯಭಿಧೀಯತೆ ಅಂತ ವಾಮನ ಪುರಾಣದಲ್ಲಿ ಹೇಳಿದ್ದಾರೆ. ಆತ್ಮ ಅಂದರೆ ಪರಮಾತ್ಮ. ಆದ್ದರಿಂದ ಅಂಥ ಪರಮಾತ್ಮನ ಅಧೀನ ನಾನು, ಪರಮಾತ್ಮನ ಪ್ರತಿಬಿಂಬ, ಅವನು ಮಾಡಿದಂತೆ ನಾನು ಮಾಡ್ತೀನಿ ಎಂಬುದಾಗಿ ಪರಮಾತ್ಮನ ಬಗ್ಗೆ ತಿಳಿದಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಪರಮಶ್ರೇಷ್ಠನಾಗಿರ್ತಕ್ಕಂತಹ ಜನಕ ಮಹಾರಾಜ ಇಷ್ಟೆಲ್ಲವೂ ಅವನಲ್ಲಿತ್ತು. ಅದಕ್ಕೆ ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ನ ಧರ್ಮ ಕ್ರೋಧಶೀಲಸ್ಯ ನಾರ್ಥಶ್ಚಾಪ್ನೋತಿ ರೋಷಣಃ ನಾಲಂ ಸುಖಾಯ ಕಾಮಾಪ್ತಿ ಕೋಪೇನಾವಿಷ್ಟಚೇತಸಾಂ ಅಂತ. ಕೋಪಕ್ಕೆ ಒಳಗಾದವರಲ್ಲಿ ಧರ್ಮ ನಡೆಯಲ್ಲ. ಅತೀ ಕೋಪಿಗಳಾದವರನ್ನು ಜನವೂ ಕೂಡ ಮನ್ನಣೆ ಮಾಡಲ್ಲ. ಕೋಪ ಬರಬೇಕಾದ ಜಾಗದಲ್ಲಿ ಬರಬೇಕು, ಕ್ರೋಧ ಬರಬೇಕಾದ ಜಾಗದಲ್ಲಿ ಬರಬೇಕು. ಎಲ್ಲ ಕಡೆಯೂ ಕ್ಷಮ ಅಲ್ಲ, ಎಲ್ಲ ಕಡೆಯಲ್ಲೂ ಕೋಪ ಅಲ್ಲ. ಕೋಪ ಬಂದರೆ ಸುಖ ಇಲ್ಲ. ಇವತ್ತಿನ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ ಕೋಪ ಬಂದರೆ ಎಷ್ಟು ನರಗಳಲ್ಲಿ ವೀಕ್ ಆಗತ್ತೆ ಅಂತ. ಅದೇ ನಗನಗ್ತಾ ಇದ್ದರೆ ಎಷ್ಟು ಆ ಜೀವನದ ಆಯುಷ್ಯದ ಅಭಿವೃದ್ಧಿ ಆಗತ್ತೆ ಅಂತ. ಮನೋರಥಗಳನ್ನು ಪಡೆಯಬೇಕಾದರೆ ಕೋಪ ಬಿಡಬೇಕು. ಆದ್ದರಿಂದ ಅಂತಹ ರಾಜ ತಾನಾಗಿದ್ದಾನೆ. ಅಂತಹ ರಾಜನ ಕಥೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ತಸ್ಯ ಭ್ರಾತಾ ಭವತ್ಪೂರ್ವಂ ಕುಶಕೇತುರಿತಿ ಸ್ಮೃತಃ ಕುಶಧ್ವಜಸ್ಯ ತನಯಾಸ್ತ್ರಯಸ್ತ್ರೈಲೋಕ್ಯ ಸುಂದರಾ. ಜನಕ ಮಹಾರಾಜ ಇಂಥವನಾದವನು ಶತಾನಂದರ ಬಾಯಿಂದ ಪುರಾಣವನ್ನು ಕೇಳಲಿಕ್ಕೆ ಕಾರಣ ಏನು? ಪುರಾಣ ಕೇಳ್ತಾ ಇದ್ದ. ಈ ಪುರಾಣವನ್ನು ಕೇಳಲಿಕ್ಕೆ ಕಾರಣ ಒಂದು ಬಂತು. ಅದಕ್ಕಾಗಿ ಅದನ್ನು ಹೇಳ್ತಾ ಇದ್ದಾರೆ. ತಸ್ಯ ಭ್ರಾತ, ಅವನ ತಮ್ಮ ಒಬ್ಬ ಇದ್ದ. ಕುಶಧ್ವಜ ಕುಶಕೇತು ಎರಡೂ ಒಂದೇ ಸಮಾನಾರ್ಥಕ ಪದ. ಅವನಿಗೆ 3 ಜನ ಮಕ್ಕಳಿದ್ದರಂತೆ. ಇಲ್ಲ ಅಂತ ಕೆಲವರು ಹೇಳ್ತಾರೆ. ಜನಕ ಮಹಾರಾಜನಿಗಿಬ್ಬರು, ಕುಶಧ್ವಜನಿಗಿಬ್ಬರು.
ಒಟ್ಟು 4 ಹೆಣ್ಣು ಮಕ್ಕಳು, 4 ಜನ ರಾಮಲಕ್ಷ್ಮಣ ಭರತ ಶತ್ರುಘ್ನರಿಗೆ ಕೊಟ್ಟರು ಅಂತ ಅದರ ಬಗ್ಗೆ ಮುಂದೆ ಅಲ್ಲೇ ಹೇಳ್ತಾ ಇದ್ದಾರೆ. ಆದ್ದರಿಂದ 4 ಜನ ಮಕ್ಕಳು ಅವನಿಗಿರ್ತಕ್ಕಂಥವರಾಗಿದ್ದರು. ಸೀತೆಯ ಜೊತೆಗೇ ಒಬ್ಬಳು ಬೆಳೆದು ಬಿಟ್ಟಿದ್ಲಂತೆ, ರಾಮನ ಹೆಂಡತಿ ಊರ್ಮಿಳೆ. ಹಾಗಾಗಿ ಅವಳ ಇವಳ ಮನೆಯಲ್ಲೇ ಊರ್ಮಿಳೆಯ ಕುಶಧ್ವಜನ ಮಕ್ಕಳ ಜೊತೆಗೆ ಬೆಳೆದು ಬಿಟ್ಟಿದ್ಲ. ಆದ್ದರಿಂದ ಅಲ್ಲಿ 3 ಜನ ಅಂತ ಲೆಕ್ಕ ಮಾಡ್ತಾ ಇದ್ದರು. ಜನಕ ಮಹಾರಾಜನಿಗೆ ಇಬ್ಬಿದ್ರು ಅಂದರೆ ಮುಂದನ್ನು ಹೇಳ್ತಾ ಇದ್ದಾರೆ. ಜನಕಸ್ಯಾಭವತ್ ಪುತ್ರಿ ಜಾನಕಿ ನಾಮಸಾರಮ. ಜಾನಕಿ ಎಂಬತಕ್ಕಂಥ ಒಬ್ಬ ಮಗಳು ಜನಕ ಮಹಾರಾಜನಿಗೆ, ಕುಶಧ್ವಜನಿಗೆ 3 ಜನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಪುರಾಣದಲ್ಲೂ ಕೂಡ ಸುತಾದ್ವಯಂ ನರಶ್ರೇಷ್ಠ ಪತ್ನ್ಯರ್ಥಂ ವರಯಾಮಹೇ ಅಂತ ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. 2 ಮಕ್ಕಳಿದ್ದರು ಕುಶಧ್ವಜನಿಗೆ ಅಂತ. ಇರಲಿ, ಆದ್ದರಿಂದ ಇವನಿಗಿಬ್ಬರು ಮಕ್ಕಳು, ಜನಕ ಮಹಾರಾಜನಿಗೆ ಕುಶಧ್ವಜನಿಗೆ 2 ಮಕ್ಕಳಾಗಿದ್ದಾರೆ. ಆದ್ದರಿಂದ ಜನಕ ಮಹಾರಾಜ ಜಾನಕಿಯನ್ನು ಪಡೆದ ಕಥೆ ನಮಗೆ ಗೊತ್ತಿದೆ. ತನ್ನ ತಮ್ಮನ ಕೈಯಲ್ಲೇ ರಾಜ್ಯವನ್ನು ನಡೆಸ್ತಾ ಇದ್ದ, ತಾನು ವಿರಕ್ತನಾಗಿದ್ದ. ಅಂಥ ಜನಕ ಮಹಾರಾಜ ಯಾವಾಗಲೂ ಕೂಡ ತಮ್ಮನ ಕೈಯಲ್ಲಿ ರಾಜ್ಯವನ್ನು ಆಳ್ತಾ ಸುಖವಾಗಿದ್ದಾನೆ. ಒಂದು ದಿವಸ ಅವನ ಮನಸ್ಸಿನಲ್ಲಿ ಸಭ್ರಾತುರಾಜ್ಞೆಯ ರಾಜ್ಯಂ ಚಕಾರಾರ್ಯೇಷು ಭಕ್ತಿಮಾನ್, ಅಣ್ಣನ ಮಾತನ್ನು ಮೀರದಂತೆ, ಜನಕ ಮಹಾರಾಜನ ಮಾತನ್ನು ಮೀರದಂತೆ ಕುಶಧ್ವಜ ಕುಶಕೇತು ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾನೆ. ಒಮ್ಮೆ ಜನಕರಾಜನ ಮನಸ್ಸಲ್ಲಿ ಕದಾಚಿತ್ ಜನಕೋ ರಾಜ ಮನಸ್ಸಿ ಥಮಚಿಂತಯತ್ ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾ ಬೋಧಿತಿ ಸ್ಮರನ್ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ಅವನೇನಂತಾನೆ, ನನ್ನ ಕಣ್ಣಿಗೆ ದುಃಖ ಕಾಣಿಸಬಾರದು, ಸುಖವೇ ಕಾಣಿಸಬೇಕು ಅಂತ ಅಂದುಕೊಂಡ ಜನಕ ಮಹಾರಾಜ. ಆದ್ದರಿಂದ ಅಲ್ಲಿ ಹೀಗೆ ಯೋಜನೆ ಮಾಡಬೇಕು ಅಂತಾರೆ. ದುಃಖಾಸಂಭಿನ್ನನ್ ಸುಖಂ ಸ್ಯಾತ್, ದುಃಖ ಇಲ್ಲದೇ ಇರುವ ಸುಖವೇ ನನಗಾಗಬೇಕು, ಮೋಕ್ಷವೇ ಆಗಬೇಕು, ದುಃಖವನ್ನು ನಾನು ನೋಡಬಾರದು ಅಂತ ಮೇಲ್ನೋಡುವ ಅರ್ಥ. ವಿಚಾರ ಮಾಡಿದರೆ ದುಃಖ ಕಾರಣಾನುಭವ ಭಾವಿನಾ ಭಾವಿ ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾಭೂದಿತಿ ಸರ್ವಾಭಿಲಷಿತ ಸಾಧಾರಣ ಸ್ವಾಭಿಲಾಷೋಪನೀತಮನುಭೂತಂ ಸುಖ ಕಾರಣರೂಪಂ ವ್ಯಾಪ್ತಿಮಲ್ಲಿಂಗಂ ಸ್ಮರನ್. ನನಗೆ ಮೋಕ್ಷವೇ ಆಗಬೇಕು ಅಂತ ಅಪೇಕ್ಷೆ ಪಟ್ಟ, ದುಃಖ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ಅಂತ ಅರ್ಥವನ್ನು ಮಾಡ್ತಾ ಇದ್ದಾರೆ. ಭಗವಂತನ ಅನುಗ್ರಹದಿಂದ ಇದಾಗಬೇಕು ಅಂತ ಅವನು ಕೇಳಿದ ಅಂತ ಅಲ್ಲಿ ಅರ್ಥವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆದರೆ ಆ ರೀತಿಯಾದದ್ದನ್ನು ಕೇಳಬಾರದು ಅಂತಂತಾರೆ. ಯಾಕೆ ಅಂದರೆ ಪರಮಾತ್ಮ ಕೊಟ್ಟದ್ದೆಲ್ಲವನ್ನು ಅಪೇಕ್ಷೆ ಪಡಬೇಕು, ಇದೇ ಆಗಬೇಕು ಅದೇ ಆಗಬೇಕು ಅಂತ ಅನ್ನಬಾರ್ದು. ಪರಮಾತ್ಮನ ಮನಸ್ಸಿಗೆ ಏನು ಬರುತ್ತೆ ಅದೇ ಆಗಬೇಕು ಅಂತ. ಆದ್ದರಿಂದ ನಿಗರ್ವಿ ಶಿಖಾಮಣಿಯಾಗಿರ್ತಕ್ಕಂತಹ ಆತನಿಗೆ ಈ ರೀತಿಯಾದ ಮನಸ್ಸು ಯಾಕೆ ಬಂತು, ಬರಬಾರ್ದಾಗಿತ್ತು. ಆದ್ದರಿಂದ ಜನಕ ಮಹಾರಾಜ ಹೀಗೆ ಆಲೋಚನೆ ಮಾಡಿದ. ದುಃಖವಿಲ್ಲದೇ ಇರುವ ಸುಖ ಆಗಬೇಕು ಅಂದರೆ ಮೋಕ್ಷ ಆಗಬೇಕು, ಅದಿರೋದು ಮೋಕ್ಷದಲ್ಲೇ ಮಾತ್ರ. ಆದ್ದರಿಂದ ಆದರೆ ಬಹಳಷ್ಟು ವಿಚಾರಗಳನ್ನು ಬರೀತಾರೆ. ಹಿಂದಿನ ಜನ್ಮಗಳಲ್ಲಿ ನಾ ಮಾಡಿದ ಪುಣ್ಯ ಬಹಳಷ್ಟಿದೆ, ಅದರಿಂದ ನನಗೆ ದುಃಖದ ಸ್ಪರ್ಶವೇ ಕಣ್ಣಿಂದ ಆಗಬಾರದು, ನನಗೆ ಬರೀ ಸುಖವೇ ನನಗಾಗಬೇಕು. ಅಂಥ ಪುಣ್ಯವಂತ ನಾನಿದ್ದೀನಿ, ನನಗೆ ದುಃಖದ ದರ್ಶನವಾಗಬಾರದು ಅಂದನಂತೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳ್ತಾರೆ. ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವಾ ತದುದಿತಂ ವರಿಗಿ ದುಃಖಂ ಸದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇ. ರಾಜ್ಯಮತ್ತನಾದ ಈತನಿಗೆ ದುಃಖವನ್ನು ದೇವರು ತೋರಿಸಿದನಂತೆ. ದುಃಖ ತಪ್ತನಾದ, ಎಂಥ ದುಃಖ ಬಂತವನಿಗೆ. ಅದಕ್ಕೆ ಅನೇಕ ವ್ಯಾಖ್ಯಾನಕಾರರು ಮುಂದೆ ಕಥೆ ಬರುತ್ತೆ.
ರಾಜನ ತಮ್ಮ ಸತ್ತೋಗಿಬಿಟ್ಟ, ತಮ್ಮನ ಮಕ್ಕಳೆಲ್ಲ ದುಃಖಿತರಾದರು, ತಮ್ಮನ ಮಡದಿಯೂ ಅಗ್ನಿಪ್ರವೇಶ ಮಾಡಿಬಿಟ್ಲು, ರಾವಣನ ಭಯ, ಮುದುಕನಾಗಿದ್ದಾನೆ ಜನಕ ಮಹಾರಾಜ, ಇದೆಲ್ಲ ದುಃಖ ಬಂದುಬಿಡ್ತು ಅವನಿಗೆ ಅಂತ. ಇದಿಷ್ಟನ್ನೂ ಕೂಡ ಜನಕ ಮಹಾರಾಜನಿಗೆ ಉತ್ತಮ ಚೇತನನಾದ್ದರಿಂದ ಭಗವಂತ ಸ್ವಪ್ನದಲ್ಲೇ ತೋರಿಸಿದ. ದರ್ಶಯಾಮಾಸ, ದುಃಖ ಕಾರಣವಾಗಿರತಕ್ಕಂಥ ಸ್ವಪ್ನವನ್ನು ದರ್ಶಯಾಮಾಸ. ಅಥವಾ ದುಃಖದ ದರ್ಶನ ಅಂದರೆ ಅಶರೀರವಾಣಿ ಆಯಿತು ಅಂತಲೂ ಅರ್ಥವನ್ನು ಬರೀತಾರೆ. ಸಾಧುಗಳಿಗೆ ಅಸಮ್ಮತವಾದ ಮಾತನ್ನಿವನು ಆಡಿದ್ದಾನೆ. ಅದಕ್ಕೆ ಕಲ್ಮಷಹಾರಿಯಾಗಿರ್ತಕ್ಕಂಥ ಪರಮಾತ್ಮ ಜನಕರಾಜನಿಗೆ ಬರಬಾರದೇ ಇದ್ದ ಬುದ್ಧಿ ಬಂದಿದೆ. ಆದರೆ ಇವನು ದುಃಖವನ್ನು ಈ ರೀತಿಯಾದ ದುಃಖ ನೋಡಿ, ಯಾಕೆಂದರೆ ಕುಶಧ್ವಜ ಸಾಯಲಿಲ್ಲ, ಅವನ ಹೆಂಡತಿಯೂ ಸಾಯಲಿಲ್ಲ, ಮುಂದೆ ಮದುವೆ ಸಮಯಕ್ಕೆ ಇರ್ತಾರೆ. ಆದ್ದರಿಂದ ಸತ್ತರು ಅಂತ ಅರ್ಥ ಮಾಡಬಾರದಿಲ್ಲಿ. ದುಃಖಂ ಪ್ರದರ್ಶಯಾಮಾಸ ಅಂದರೆ ಅಶರೀರವಾಣಿಯ ಮೂಲಕವಾಗೋ, ಅದಕ್ಕೂ ದರ್ಶನ ಅಂತಲೇ ಅರ್ತಾರೆ. ಕೇಳೋದಕ್ಕೂ ದರ್ಶನ ಅಂತಾರೆ, ನೋಡೋದಕ್ಕೂ ದರ್ಶನ ಅಂತಾರೆ. ಸ್ವದರ್ಶನಾತ್ ಶಿಲೀಕೃತಾಂ ಅಂತಾರೆ. ರಾಮ ಪಾದದಿಂದ ಮುಟ್ಟಿದ, ಇಲ್ಲ ಪಾದದಿಂದ ಮುಟ್ಟಿಲ್ಲ, ರಾಮ ಕಣ್ಣಿಂದ ನೋಡಿದ ಅಂತ. ಸುದರ್ಶನಾತ್ ಸ್ತ್ರೀತ್ವವನ್ನು ಪಡೆದಿರತಕ್ಕಂಥ ಒಳಹಲ್ಲೆ ದರ್ಶನಾತ್ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ದರ್ಶನ ಅಂದರೆ ಪರಮಾತ್ಮನ ಕಣ್ಣೋಟ. ಆದ್ದರಿಂದ ಸ್ವಪ್ನ ಎಂಬತಕ್ಕಂಥದ್ದು ಅವ್ರಿಗಾಗಿದೆ. ಆ ಸ್ವಪ್ನದಲ್ಲಿ ದುಃಖವನ್ನು ಪಟ್ಟಿದ್ದಾನೆ ಅಂತಲೇ ನಾವು ಅರ್ಥವನ್ನು ತಿಳಿಯಬೇಕು. ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ಯಸ್ಯ ಭೂಪತೇ. ಹೌದು, ಇದೆಲ್ಲರೂ ಹೇಳಿದ್ದಾರಾ? ಅದಕ್ಕೆ ಹೇಳ್ತಾರೆ ಕೆಲವೊಮ್ಮೆ, ಇಹೈವ ಫಲದಂ ಕರ್ಮ ಪ್ರಾರಬ್ಧಂ ಪ್ರತಿಬದ್ಧ ಚ ಫಲಂ ದದಾತಿ ಸ್ವಪ್ನೇವ ಜಾಗ್ರತ್ಕಾಲೇಥವಾನಘ. ಅದಕ್ಕೆ ಕೆಲವರಿಗೆ ಸ್ವಪ್ನದಲ್ಲಿ ದುಃಖಗಳನ್ನು ಭೋಗ ಕೊಟ್ಟು ಪ್ರಾರಬ್ಧ ಕರ್ಮವನ್ನು ಮುಗಿಸಿಬಿಡ್ತಾನೆ ಪರಮಾತ್ಮ. ಆದ್ದರಿಂದ ಜನಕ ಮಹಾರಾಜನಿಗೆ ದುಃಖವಾಗಿದೆ. ಎಂಥ ದುಃಖ ಬಂತು? ಆದ್ದರಿಂದ ದುಃಖ ಅಂದರೆ ಏನು, ಸುಖ ಅಂದರೆ ಏನು ಅನ್ನೋದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಧನಾಗಮ ನಿತ್ಯಮರೋಗಿತಾ ಚ ಸತೀ ಚ ಭಾರ್ಯ ಪ್ರಿಯವಾದಿನಿ ಚ ಪುತ್ರಶ್ಚ ವಶ್ಯೋರ್ಥಕರೀ ಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ರೋಗ ಇಲ್ಲದೆ ಇರೋದು, ಹೆಂಡತಿ ಸುಳ್ಳು ಹೇಳದೇ ಇರತಕ್ಕಂಥ ಯೋಗ್ಯಳಾದ ಹೆಂಡತಿ ಸಿಕ್ಕಿರೋದು, ಪ್ರಿಯವಾದಿನೀಚ ಪುತ್ರಶ್ಚ ವಶ್ಯ ಮಾತನ್ನು ಕೇಳುವ ಮಕ್ಕಳು, ಅರ್ಥಕರಿ ಉಪಯೋಗವಾಗತಕ್ಕಂಥ ದುಡ್ಡು, ಇದಾರೂ ಕೂಡ ಒಳ್ಳೆಯ ಮಾತನ್ನು ಮಾತಾಡುವ ಹೆಂಡತಿ, ಮಾತನ್ನು ಕೇಳುವ ಮಕ್ಕಳು, ಇವರೆಲ್ಲ ಸುಖಕ್ಕೆ ಕಾರಣ. ಅದರಲ್ಲಿ ಒಂದು ಅವನಿಗೆ ದುಃಖ ಬಂದದ್ದು ಯಾವುದಪ್ಪ ಅಂತಂದರೆ, ಈ ದುಃಖವನ್ನು ಅವನು ಕಂಡಿದ್ದಾನೆ. ಅವನಿಗೆ ದೈವಯೋಗೇನ ಕುಶಕೇ ತುರಗಾನ್ ಮೃತಿಂ. ಏನು ಕಂಡ ಅಂತ ಮುಂದೆ ಹೇಳ್ತಾರೆ. ಭಗವಂತನ ಇಷ್ಟದಿಂದ ಯೋಗೇನ ಪ್ರಾರಬ್ಧ ಕರ್ಮ ಸಂಭೋಗವನ್ನು ಮಾಡಲಿಕ್ಕೋಸ್ಕರವಾಗಿ ಸ್ವಪ್ನದಲ್ಲೂ ಪರಮಾತ್ಮ ಪ್ರಾರಬ್ಧವನ್ನು ಕಳೀತಾನೆ. ತಮ್ಮ ಸತ್ತಿದ್ದಾನೆ, ಹೆಂಡತಿಯು ಸಹಗಮನವನ್ನು ಮಾಡಿದ್ದಾಳೆ. ಆ ದಂಪತಿಗಳು ನಾಶವಾದದ್ದನ್ನು ಜನಕ ಮಹಾರಾಜ ನೋಡಿ ಬಹಳ ದುಃಖಕ್ಕೊಳಗಾಗಿದ್ದಾನೆ. ಆ ಜನಕ ಮಹಾರಾಜ ತನ್ನ ತಮ್ಮನ ಕುಶಧ್ವಜನ ಮಡದಿ ಎಲ್ಲ ಮಕ್ಕಳನ್ನು ಬಿಟ್ಟು ಹೋಗೋದನ್ನು ನೋಡಿ ಬಹಳ ದುಃಖಪಟ್ಟಿದ್ದಾನೆ. ಹಾ ಭದ್ರೇ ಬಾಲಕಾನುಸ್ತ್ಯಕ್ತ್ವ ವೃದ್ಧಮ್ಮಾಂ ಜಾನಕೀಂ ತಥಾ ಕ್ವಜಸ್ಸಿವರ ಆರೋಗ್ಯ ಪತಿಮಾಲಿಂಗ ಮಂಗಳೇ. ಅಮ್ಮ, ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀಯಾ? ಇದು ಯೋಗ್ಯವಲ್ಲ. ನನಗೂ ಬಹಳ ವರ್ಷವಾಗಿದೆ, 80,000 ವರ್ಷಗಳು ನನಗಾಗಿದೆ. ಆದ್ದರಿಂದ ನೀನು ಹೋಗತಕ್ಕಂಥದ್ದು ಯೋಗ್ಯವಲ್ಲ, ಇದು ಯೋಗ್ಯವಲ್ಲ ಅಂತ ಬಹಳ ದುಃಖಪಟ್ಟಿದ್ದಾನೆ. ಆ ರೀತಿಯಾಗಿ ದುಃಖಪಟ್ಟು ತಾನೇ ಮಕ್ಕಳೆಲ್ಲ ದುಃಖಿತರಾಗಿ ಹೋಗುವುದನ್ನು, ಅವರಿಗೆಲ್ಲ ಸಂಸ್ಕಾರಗಳನ್ನು ತಾನು ಮಾಡಿದ್ದನ್ನೆಲ್ಲವನ್ನು ಕೂಡ ಬಹಳವಾಗಿ ಸ್ವಪ್ನದಲ್ಲಿ ಎಲ್ಲವನ್ನ ಕಂಡಿದ್ದಾನೆ. ಸ್ವಪ್ನಾರ್ಥವನ್ನೇ ಚಿಂತನೆ ಮಾಡ್ತಾ ಇದ್ದಾನೆ ಜನಕ ಮಹಾರಾಜ. ಅಂಥ ದುಃಖತಪ್ತನಾಗಿರ್ತಕ್ಕಂಥವನಿಗೆ ಅನ್ನ ಬೇಡವಾಯಿತು, ಭೋಗ ಬೇಡವಾಯಿತು, ನಿದ್ರೆ ಬೇಡವಾಯಿತು, ಅತಿ ದುಃಖಿತನಾಗಿರ್ತಕ್ಕಂಥವನಾಗಿದ್ದಾನೆ. ಅಂಥ ಜನಕ ಮಹಾರಾಜನ
ದುಃಖದ ಶಾಂತ್ಯರ್ಥವಾಗಿ ಶತಾನಂದರು ತಸ್ಯ ದುಃಖಸ್ಯ ಶಾಂತ್ಯರ್ಥಂ ಶತಾನಂದ ಪುರೋಹಿತ ಸಂಪ್ರಾಪ್ತೋ ದೈವ ಯೋಗೇನ ವಾಮದೇವಾತ್ಮಜೋ ಮುನಿ. ಗೌತಮರಿಗೆ ವಾಮದೇವ ಅಂತ ಹೆಸರು. ಅಂಥವರ ಮಗ ಶತಾನಂದ. ಆತನ ಆಗಮನವಾಗಿದೆ ದುಃಖದ ಶಾಂತಿಗೋಸ್ಕರವಾಗಿ. ರಾಜ ಅತಿಥಿ ಅಭ್ಯಾಗತರ ಬಂದಿರತಕ್ಕಂಥ ಅತಿಥಿಗಳಾದ ಶತಾನಂದರಿಗೆ ಅರ್ಘ್ಯಪಾದ್ಯಾಸನಗಳನ್ನೆಲ್ಲವನ್ನು ಕೊಟ್ಟು ಸತ್ಕಾರ ಮಾಡಿ ಅವರನ್ನು ಕೂಡಿಸಿ ಕಾಲೋಚಿತವಾದ ಮಾತನ್ನಾಡಿ ತನ್ನ ದುಃಖ ಶಮನದ ಪ್ರಶ್ನೆಯನ್ನು ರಾಜ ಮಾಡಿದನಂತೆ. ಏನು ಪ್ರಶ್ನೆ ಮಾಡಿದ ರಾಜ, ಯಾವ ರೀತಿ ಪ್ರಶ್ನೆ ಮಾಡಿದ, ಶತಾನಂದರ ಉತ್ತರ ಏನು ಕೊಟ್ಟರು ಎಂಬುದನ್ನು ಮುಂದೆ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯರು ಬುದ್ಧಾತ್ಮನ ವಾಂಶುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂಚಿತ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.